Karnataka Power Transmission Corporation Limited (KPTCL) has inherited a history of over 100 years of electrifying the state. Today, KPTCL supplies electricity to over 1.3 crore consumers all over the state. There are 818 substations and more than 32,000 circuit kilometers of power lines spread across the state. Power sector reforms and restructuring started in Karnataka way back in 1998 by the formation of KPTCL. Further unbundling led to the formation of 4 ESCOMs, namely BESCOM, HESCOM, MESCOM and GESCOM in 2002. Further, the 5th ESCOM was formed in early 2005. The future of KPTCL and ESCOMs, some of which are counted among the best in the country, shall be the responsibility of employees. The way forward is challenging. It is in our hands to ensure high standards of service through commitment, quality assurance, initiative and innovation. All this is possible only if we have a strong sense of belonging to the organization. Under the guidance of our dynamic leader, Shri Bharatlal Meena, Chairman of all ESCOMs and Managing Director KPTCL, we are sure that the companies will take giant strides ahead. It is our good fortune to have Shri Meena, an able administrator with vast experience of having held key positions in the government in the power sector, who is leading us by example on the path to success. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿರಬಹುದು, ತಾವು ಒಂದು ಭಾಳ ಪ್ರಮುಖವಾದ ಸೆಕ್ಟ್ರಲ್ಲಿ ಸೇರ್ತಕ್ಕಂಥ ಜನ. ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಆಗಬೇಕಾದ್ರೆ ಮೊದಲನೇದಾಗಿ ಪವರ್ ಸೆಕ್ಟ್ರಲ್ಲಿ ಅದು ಆಗಬೇಕಾಗಿದೆ. ಪವರ್ ಸೆಕ್ಟರ್ ಬಹಳಷ್ಟು ಕ್ರಿಟಿಕಲ್ ಸೆಕ್ಟರ್. ಇದರಲ್ಲಿ ಏನಾದರೂ ಆಗಿದ್ರೆ ಆವಾಗ ನಮ್ಮ ರಾಜ್ಯದ ಎಕಾನಮಿಯಲ್ಲಿ ನಾವೇನಾದರೂ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಸರ್ಕಾರದವರು ಈ ಪವರ್ ಸೆಕ್ಟ್ರಲ್ಲಿ ಭಾಳಷ್ಟು ಬದಲಾವಣೆ ಆಗಬೇಕಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ರಿಫಾರ್ಮ್ಸನ್ನು ಮಾಡಿದ್ದಾರೆ. ರಿಫಾರ್ಮ್ಸ್ ಮಾಡಿ ಮುಂಚೆಯಲ್ಲಿ ಇರ್ತಕ್ಕಂಥ KEBಯನ್ನು ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರ್ಪಡೆ ಮಾಡಿ ಈಗಾಗಲೇ 7 ಕಂಪ್ನಿ ನಮ್ಮ ರಾಜ್ಯದಲ್ಲಿ ಆಗಿದೆ. ಆ 7 ಕಂಪ್ನಿಯಲ್ಲಿ 5 ಕಂಪ್ನಿ ಡಿಸ್ಟ್ರಿಬ್ಯೂಷನ್ಗೆ ಸೇರ್ತಕ್ಕಂಥದ್ದು, 1 ಕಂಪ್ನಿ ಜನ್ರೇಷನ್ಗೆ, 1 ಟ್ರಾನ್ಸ್ಮಿಷನ್ಗೆ ಸೇರ್ತಕ್ಕಂಥದ್ದು ತಮ್ಗೆ ಗೊತ್ತಿದ್ದ ವಿಷಯ. ಈ ಅನ್ಬಂಡಲಿಂಗ್ ಆದಮೇಲೆ ನಮ್ಮ ಜವಾಬ್ದಾರಿ ಬಹಳಷ್ಟು ಹೆಚ್ಚಾಗಿದೆ. ನಾವು ಸಂಖ್ಯೆಯಲ್ಲಿ ಜಾಸ್ತಿ ಆದರೆ ಕೂಡ ನಮ್ಮ ಜವಾಬ್ದಾರಿ 7 ಪಟ್ಟು ಜಾಸ್ತಿ ಆಗಿದೆ ಅಂತಕ್ಕಂಥ ನಾವು ತಿಳಿಬೇಕಾಗಿದೆ ಇವತ್ತು. ಯಾಕಂತ ಹೇಳಿದರೆ ಬಹಳಷ್ಟು ಸಿಸ್ಟಮಲ್ಲಿ ಇರ್ತಕ್ಕಂಥ ಇನ್ಎಫಿಷಿಯನ್ಸೀಸ್ ಏನು ಇತ್ತು ಅದನ್ನು ಇವತ್ತು ನಾವು ತೆಗೆದು ಹಾಕಬೇಕಾಗದೆ. ಅದು ಬಹಳಷ್ಟು ಮೊದಲೇ ನಮ್ಮ ಜವಾಬ್ದಾರಿ ಇದೆ. ಮತ್ತು ಕಸ್ಟಮರ್ಸ್, ನಮ್ಮ ಏನು ಕಸ್ಟಮರ್ಸ್ ಇದ್ದಾರೆ ಅವರು ಒಂದು ಕಿಂಗ್ ಅಂತ ನಾವು ಗಾಂಧೀಜಿಯವರು ಏನು ಹೇಳಿದ್ದಾರೆ ಅದೇ ರೀತಿ ನಾವು ಅದನ್ನು ಕಿಂಗ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಬರೀ ಬಾಯಿ ಮಾತಿಂದ ಇಲ್ಲ, ನಮ್ಮ ಆ್ಯಕ್ಷನಿಂದ ನಾವು ಅದನ್ನು ಕಿಂಗ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಅವರಿಗೆ ಒಳ್ಳೆಯ ಸರ್ವಿಸ್ ನಾವು ಕೊಡಬೇಕಾಗುತ್ತೆ. ಇವತ್ತು ತಮ್ಗೆ ಗೊತ್ತಿದ್ದ ಹಾಗೆ KERC ಅವರು ಈಗ ಓಪನ್ ಆಕ್ಸೆಸ್ಗೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಭಾರತ ಸರ್ಕಾರದವರು ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಎನೆಕ್ಟ್ ಮಾಡಿ ಅದರ ಅಂಗವಾಗಿ ಈಗ ಯಾವ ಕನ್ಸ್ಯೂಮರ್ ಇದ್ದರೆ ಎಲ್ಲಿಂದ ಬೇಕಾದರೆ ಅವ್ರಿಗೆ ಸರ್ವಿಸ್ ತೊಗೋಬೋದು. ಅವ್ರಿಗೆ ಎಲ್ಲಿ ಚೀಪ್ ಸರ್ವಿಸ್ ಸಿಗ್ತದೆ, ಯಾವ ರೀತಿ ನಾವು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಎಲ್ಲಿ ನಮಗೆ ಚೆನ್ನಾಗಿ ಬಟ್ಟೆ ಸಿಗ್ತದೆ, ಕಡಿಮೆ ವ್ಯಾಲ್ಯೂಗೆ ಏನು ಮೆಟೀರಿಯಲ್ ಸಿಗ್ತದೆ ಅದನ್ನು ನಾವು ತಗೊಳ್ತೀವಿ. ಅದೇ ರೀತಿ ಎಲೆಕ್ಟ್ರಿಸಿಟಿ ಕೂಡ ಅದೇ ರೀತಿ ಒಂದು ಕಾಮೋಡಿಟಿ. ಹಾಗೆ ಯಾರು ಬೇಕಾದರೆ ಅದನ್ನು ಕೊಡ್ಬೋದು, ಎಲ್ಲಿ ಅಂದ್ರೆ ಬೇಕಾದ್ರೆ ನಾವು ಪಡೆಯಬಹುದು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಅದು ಹಿಂದಿನ ಕಾಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದಾಗ ನಾವು ನಮ್ಮನ್ನು ಟ್ರೀಟ್ ಮಾಡಿ ಆ ಕಸ್ಟಮರ್ಸ್ಗೆ ನಾವು ಕೇರ್ ಮಾಡದೆ ಹೋದರೆ ನಾವು ಎಲ್ಲಿ ಉಳಿದಿಲ್ಲ, ನಾವೆಲ್ಲರೂ ಅದರ ಜೊತೆಗೆ ಮುಳುಗೋಗ್ತೀವಿ. ಇವತ್ತು ಪ್ರೈವೇಟೈಸೇಷನ್ ಅಂತ ಮಾತು ಎಲ್ಲ ಕಡೆ ಬರ್ತಾಯಿದೆ. ಪ್ರೈವೇಟೈಸ್ ಮಾಡಬೇಕು, ಪ್ರೈವೇಟೈಸೇಷನ್ನೇ ಒಂದು ಸೊಲ್ಯೂಷನ್ ಅಂತಕ್ಕಂಥದ್ದು ಭಾಳಷ್ಟು ಜನ ಹೇಳ್ತಾರೆ. ಆದರೆ ನಾವು ಪ್ರೈವೇಟೈಸೇಷನ್ ಯಾಕೆ ಮಾಡಬೇಕಂದ್ರೆ ನಾವು ಯೋಚನೆ ಮಾಡಬೇಕು.
ಪ್ರೈವೇಟೈಸೇಷನ್ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಸರ್ವಿಸ್ ಸರಿ ಇಲ್ಲ ಅಂತಕ್ಕಂಥ ಆದಮೇಲೆ ಜನ ಪ್ರೈವೇಟೈಸ್ ಮಾಡಬೇಕು, ಇವರು ಸರಿ ಇಲ್ಲ ಅಂತಕ್ಕಂಥದ್ದು ಹೇಳೋದು ಜನ ಹೇಳ್ತಾರೆ. ಅದನ್ನು ನಾವು ತಿಳಿಬೇಕಾಗುತ್ತೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್ ಏನಂದರೆ, ನಾವು ಸರ್ಕಾರಿ ಕಂಪ್ನಿಯಾಗಿ ನಾವು ಪ್ರೈವೇಟ್ ಜನರಿಗಿಂತ ಚೆನ್ನಾಗಿ ಕೆಲಸ ಮಾಡ್ಬೋದು, ಚೆನ್ನಾಗಿ ಸರ್ವಿಸ್ ಮಾಡಬಲ್ಲ ಅಂತಕ್ಕಂಥ ಮಾಡಿ ತೋರಿಸ್ಬೇಕು. ಅದು ಬರೀ ಬಾಯಿ ಮಾತಿಂದಲ್ಲ. ನಾವು ಬಾಯಿ ಮಾತಿಂದ ಏನು ಬೇಕಾದರೆ ನಾವು ಪ್ರೊಮಿಸ್ ಹೇಳ್ಬೋದು, ಅದ್ರ ಜನರಿಗೆ ಏನು ಆಶ್ವಾಸನೆ ಬೇಕಾದರೂ ಕೊಡ್ಬೋದು, ಬಟ್ ಅದು ಸಾಲದು. ನಾವು ನಮ್ಮ ಆ್ಯಕ್ಷನ್ ಮುಖಾಂತರ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಬಹಳಷ್ಟು ಹೈಯರ್ ಸ್ಟ್ಯಾಂಡರ್ಡ್ಗೆ ನಾವು ತೊಗೊಂಡು ಹೋಗಬೇಕಾಗುತ್ತೆ. ಆ ಜವಾಬ್ದಾರಿ ನಮ್ಮೆಲ್ಲರ ಮುಂದೆ ಇದೆ. ಇವತ್ತು ಮೊಟ್ಟ ಮೊದಲಾಗಿ ನೀವು ಯೋಚನೆ ಮಾಡ್ತಕ್ಕಂಥ ಏನಂದರೆ, ಇದು ನಿಮ್ಮ ಕಂಪ್ನಿ ಅಂತಕ್ಕಂಥದ್ದು ಫಸ್ಟ್ ಮೊದಲನೇದಾಗಿ ನೀವು ಯೋಚನೆ ಮಾಡಬೇಕು. ನೀವು ಚೆನ್ನಾಗಿ ಕೆಲಸ ಮಾಡಿದರೆ ಕಂಪ್ನಿ ಉಳಿತದೆ. ನೀವು ಚೆನ್ನಾಗಿ ಕೆಲಸ ಮಾಡಿದರೆ ಕಂಪ್ನಿ ಖಂಡಿತವಾಗಿ ಮುಳುಗೋಗ್ತದೆ. ಆ ಭಾವನೆ ನಿಮ್ಮಲ್ಲಿರ್ಬೇಕು. ಇದರಿಂದ ನಿಮಗೆ ಸಿಗ್ತಕ್ಕಂಥ ಏನು ಒಂದು ಎಂಪ್ಲಾಯ್ಮೆಂಟ್ ಇದೆ, ನಿಮಗೆ ಸೆಕ್ಯೂರಿಟಿ ಇದೆ, ಜಾಬ್ ಸೆಕ್ಯೂರಿಟಿ ಇದೆ, ಅದು ಯಾರಿಗೆ ಸಿಕ್ಕೋದಿಲ್ಲ. ಅಂಥ ಜಾಬ್ ಸೆಕ್ಯೂರಿಟಿ ಇದ್ದಾಗ, ಅಂಥ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಇದ್ದಾಗ ನಿಮಗೆ ಎಲ್ಲ ಟೈಮ್ಗೆಲ್ಲ ಯು ಆರ್ ದ ಬೆಸ್ಟ್ ಪೇಯ್ಡ್ ವರ್ಕರ್ಸ್ ಅಂತ ನಾವು ಹೇಳ್ಬೋದು, ಎಂಪ್ಲಾಯೀಸ್ ಅಂತ ಹೇಳ್ಬೋದು. ಈ ನಮ್ಮ ರಾಜ್ಯದಲ್ಲಿ ಅಂತ ಯಾರಿಗೆ ನಾವು ಅಷ್ಟೇ ಸಂಬಳ ಕೊಡ್ತಾಯಿಲ್ಲ. ರಾಷ್ಟ್ರದಲ್ಲಿ ಕೂಡ ಪವರ್ ಸೆಕ್ಟ್ರಿಗೆ ಎಂಪ್ಲಾಯೀಸ್ಗೆ ಸಿಗ್ತಕ್ಕಂಥ ಸಂಬಳ ಬಹಳಷ್ಟು ಎಲ್ಲರಿಗಿಂತ ಜಾಸ್ತಿ ಇದೆ. ಆವಾಗ ನಾವು ಜವಾಬ್ದಾರಿ ಕೂಡ ಅದೇ ರೀತಿ ನಾವು ಮಾಡಬೇಕು. ನಾವು ಸುಮ್ಮನೆ ಬರೀ ಕಾಲ ಕಳೆದು ಅದು ನಮ್ಮ ಜನರಿಂದ ಸರಿಯಾಗಿ ಕೆಲಸ ತಗೊಳ್ದೆ, ನಮ್ಮ ಜವಾಬ್ದಾರಿನ ನಾವು ಸರಿಯಾಗಿ ತಗೊಳ್ದೆ ನಾವು ಕೆಲಸ ಮಾಡಿದರೆ ಅದು ನಮ್ಮ ಕಂಪ್ನಿಗೆ ಒಳ್ಳೆಯದು ಖಂಡಿತವಾಗಿ ಆಗೋದಿಲ್ಲ. ಆ ಜವಾಬ್ದಾರಿ ನಿಮ್ಮಲ್ಲಿದೆ. ಇವತ್ತು ನೀವು ಬರೀ ಇಂಜಿನಿಯರಿಂಗ್ ಆಗಿ ಇರಲಿಕ್ಕಾಗೋದಿಲ್ಲ, ನೀವು ಬರೀ ಅಕೌಂಟೆಂಟ್ಸ್ ಆಗಿ ಇರಲಿಕ್ಕಾಗೋದಿಲ್ಲ. ನೀವು ಒಂದು ಮ್ಯಾನೇಜರ್ ಆಗಿ ನೀವು ಯೋಚನೆ ಮಾಡಬೇಕು. ಇವತ್ತು ಪ್ರತಿಯೊಂದು ಆಫೀಸ್, ಅದು ಎಕ್ಸಿಕ್ಯೂಟಿವ್ ಆಫೀಸ್ ಇರ್ಬೋದು, ಸಬ್ ಡಿವಿಷನ್ ಆಫೀಸ್ ಇರ್ಬೋದು, ಅದು ಒಂದು ಸ್ಟ್ರಾಟಜಿಕ್ ಬಿಸ್ನೆಸ್ ಯೂನಿಟ್ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ನಾವು ಬಿಸ್ನೆಸ್ ಸೆಂಟರ್ ಅಂತ ನಾವು ತಿಳ್ಕೊಳ್ಬೇಕು. ನೀವು ಇವತ್ತು ಏನು ಪವರ್ ನಾವು ಖರೀದಿ ಮಾಡಿ ಜನರಿಗೆ ಕೊಡ್ತೀವಿ, ಅದು ಯಾವ ನೆಟ್ವರ್ಕಲ್ಲಿ ಕೊಡ್ತೀವಿ, ಅದು ಸ್ಟೇಷನ್ ಮಟ್ಟ ಇರ್ಬೋದು ಅಥವಾ ಫೀಡರ್ ಮಟ್ಟ ಇರ್ಬೋದು, ಅದರದ ಅಕೌಂಟಿಂಗ್ ಜವಾಬ್ದಾರಿ ನೀವು ಕೂಡ ತಗೊಳ್ಬೇಕು. ಆ ಪವರಲ್ಲಿ ಬಂದ ಮೇಲೆ ಎಲ್ಲಿ ಹೋಯಿತು, ಯಾರು ಅದನ್ನು ಬಳಸಿದ್ದಾರೆ, ಅದರಿಂದ ನನಗೆ ಹಣ ಬಂದಿದೆ ಇಲ್ವಾ, ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ, ಆ ಚಿಂತನೆ ಪ್ರತಿಯೊಂದು ಫೀಡರ್ ಬಗ್ಗೆ ನೀವು ಮಾಡಬೇಕು. ಅದಕ್ಕೋಸ್ಕರ ನಾವು ಫೀಡರ್ ಮ್ಯಾನೇಜರ್ ಅಂತ ನಾವು ನೇಮಕ ಮಾಡಿದ್ದೀವಿ. ಅದನ್ನು ನೀವು ಯೋಚನೆ ಮಾಡಬೇಕು. ಇವತ್ತು ನನಗೆ ಒಂದು ಯೂನಿಟ್ ಲಾಸ್ ಆಗಿದೆ ಅಂದರೆ ಆ ಯೂನಿಟ್ಗೆ ಎಷ್ಟು ವ್ಯಾಲ್ಯೂ, ನನ್ನ ಎವರೇಜ್ ರಿಯಲೈಸೇಷನ್ ಪರ್ ಯೂನಿಟ್ ಎಷ್ಟು ಅಂತ ನಾವು ತಿಳ್ಕೊಂಡ್ರೆ, ಎಷ್ಟು ಯೂನಿಟ್ ಲಾಸ್ ಆಗಿದೆ ಅದನ್ನು ನಾವು ಎವರೇಜ್ ರೇಟ್ ಆಫ್ ರಿಯಲೈಸೇಷನ್ ನಾವು ಮಲ್ಟಿಪ್ಲೈ ಮಾಡಿದರೆ ನನಗೆ ಎಷ್ಟು ನುಕ್ಸಾನ್ ಆಗುತ್ತೆ ಫೈನಾನ್ಷಿಯಲಿ ನಾವು ನೋಡಬೇಕು. ಇವತ್ತು ನೀವು ಹೇಳ್ಬೋದು ನನಗೆ ಬರೀ ಇಷ್ಟೇ ಯೂನಿಟ್ಸ್ ಅಂತ ಲಾಸ್ ಆಗ್ತದೆ ಅಂತ ಹೇಳಿದೆ. ಆ ಯೂನಿಟ್ ಮೀನ್ಸ್ ಸಮ್ ಮನಿ. ಯು ಹ್ಯಾವ್ ಟು ಕನ್ವರ್ಟ್ ದಟ್ ಯೂನಿಟ್ ಇನ್ ಟು ಮನಿ ಆ್ಯಂಡ್ ಥಿಂಕ್ that I have lost this much money. So many 100 units means I have lost 400 rupees. 100 units lost in Gulbarga will have different value than 100 units lost in some other remote area. 100 units lost in Bangalore will have different value. It will be more costlier. So that way we have to think. Everybody has to think, starting from the lineman, meter reader, junior engineer, assistant engineer, technical people, non-technical people. Everybody has to be part of the system, and they have to think that this company belongs to them and they are the shareholders of this company. If that feeling of belonging comes, then only can they be able to function better and deliver goods. You must understand that you have a lot of responsibilities. The government's expectations are very many. ಎಲ್ಲಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಆ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ ನಾವು ಫುಲ್ಫಿಲ್ ಮಾಡಬೇಕಾದ್ರೆ ನಾವು ಹಳೆ ಕಾಲದಲ್ಲಿರ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ನಾವು ಮಾಡಲಿಕ್ಕಾಗೋದಿಲ್ಲ. ನಾವು ನಮ್ಮಲ್ಲಿ ಭಾಳಷ್ಟು ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರ ನಾನು ಸಾಕಷ್ಟು ತರಬೇತಿ ಪ್ರೋಗ್ರಾಮನ್ನು ನಾವು ಮಾಡಬೇಕಂತ ಇದ್ದೀವಿ. ಭಾಳಷ್ಟು IT ಇನಿಷಿಯೇಟಿವ್ಸ್ ನಿಮ್ಮ ಕಂಪ್ನಿಯಲ್ಲಿ ನಾವು ಮಾಡಬೇಕಂತ ಇದ್ದೀವಿ. ಅದೆಲ್ಲ ನಾವು ಮಾಡ್ತೀವಿ. ನಿಮಗೆ ಏನು ಬೇಕು, ಫಿಸಿಕಲ್ ಫೆಸಿಲಿಟೀಸ್ ಏನು ಬೇಕು ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಆದರೆ ಈ ಫಿಸಿಕಲ್ ಫೆಸಿಲಿಟಿ ಜೊತೆಗೆ ನೀವು ನಿಮ್ಮಲ್ಲಿ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡಿ, ನೀವು ಅದು ವಿಮರ್ಶೆಯನ್ನು ಮಾಡಿ, ನೀವು ನಿಮ್ಮ ಒಳಗಡೆ ನೋಡ್ಕೊಂಡು ನೀವು ಚಿಂತನೆ ಮಾಡಬೇಕಾಗುತ್ತೆ. ನಾನು ನನ್ನ ಈ ಕಂಪ್ನಿಗೆ ಸರ್ವಿಸ್ ಮಾಡ್ತಕ್ಕಂಥದ್ದು ಸಾಕಾ,
ಅಥವಾ ನಾನು ನನ್ನ ಡ್ಯೂಟಿಯನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ನೀವು ಕೇಳಬೇಕು, ನಿಮಗೇ ಕೇಳಬೇಕು. ಬಿಫೋರ್ ಯು ಗೋ ಟು ಬ್ಯಾಡ್ ಯು ಮಸ್ಟ್ ಆಸ್ಕ್ ದಟ್ ಕ್ವೆಶ್ಚನ್ ಟು ಯುವರ್ ಸೆಲ್ಫ್. ಯು ವಿಲ್ ಗೆಟ್ ದಿ ರೈಟ್ ಆನ್ಸರ್. You will get the right answer. If you are not doing well, it will come back to you, and from inside you will get the feeling that you are not doing your job. If you are doing well, then you will get definitely the feeling you will have very peaceful and nice sleep. That's the test. Self introspection is the test for your involvement. So your involvement is very important. You have to change the software within yourself. See, we can provide all the things to you. We can give all the physical comforts. ನಿಮಗೆ ಟೆಲಿಫೋನ್ ಕೊಡ್ತೀವಿ, ನಿಮಗೆ ವೆಹಿಕಲ್ ಕೊಡ್ತೀವಿ ಮೂವ್ಮೆಂಟ್ ಮಾಡಲಿಕ್ಕೆ, ಆಫೀಸಲ್ಲಿ ಎಲ್ಲ ಫೆಸಿಲಿಟಿ ನಾವು ಕ್ರಿಯೇಟ್ ಮಾಡ್ತೀವಿ. ಅದು ಫಿಸಿಕಲ್ ಆಯಿತು. ಅದೆಲ್ಲ ಮಾಡಿದರೆ ನೀವು ಕೆಲಸ ಮಾಡಬೇಕಂದ್ರೆ ಯಾರು ಮಾಡಬೇಕು? ಅದು ನೀವೇ ಮಾಡಬೇಕು. ನಿಮ್ಮ ಇನ್ವಾಲ್ವ್ಮೆಂಟ್ ಅದರಲ್ಲಿ ಬಹಳಷ್ಟು ಅಗತ್ಯ ಇದೆ. ನೀವು ಜವಾಬ್ದಾರಿ ನಿಮ್ಮದು ಏನಿದೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಆ ಜವಾಬ್ದಾರಿ ಪ್ರಕಾರ ನೀವು ಕೆಲಸ ಮಾಡಬೇಕಾಗಿದೆ. ಅಷ್ಟು ಕೆಲಸ ನೀವು ಮಾಡಿದರೆ ಬಹಳಷ್ಟು ಅನುಕೂಲ ಆಗ್ತದೆ. ಮತ್ತು ಎಲ್ಲಕ್ಕಿಂತ ಜಾಸ್ತಿ ಮೊಟ್ಟ ಮೊದಲಾಗಿ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ನಿಮ್ಮ ಇನ್ವಾಲ್ವ್ಮೆಂಟಿಂದ. ಫಸ್ಟ್ ಆಫ್ ಆಲ್ ಯು ವಿಲ್ ಡಿರೈವ್ ದಿಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ವಿಚ್ ಇಸ್ ವೆರಿ ಕ್ರಿಟಿಕಲ್. ಯು ಮೇ ಬಿ ಡೂಯಿಂಗ್ ಎನಿ ವರ್ಕ್, ಅನ್ಲೆಸ್ ಯು ಹ್ಯಾವ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಸ್ ನಾಟ್ ವರ್ತ್ ಇಟ್. ವೈ ಪೀಪಲ್ ಹಾಪ್ ಫ್ರಮ್ ಒನ್ ಜಾಬ್ ಟು ಅದರ್? ಈ ಜಸ್ಟ್ ಇನ್ ಸರ್ಚ್ ಆಫ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಗುಡ್ ವರ್ಕಿಂಗ್ ಕಂಡೀಷನ್. ನಿಮಗೆಲ್ಲ ಗುಡ್ ವರ್ಕಿಂಗ್ ಕಂಡೀಷನ್ಸ್ ನಾವು ಕೊಟ್ಟಿದ ಮೇಲೆ ನೀವು ಈ ಆರ್ಗನೈಸೇಷನ್ಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥ ನೀವು ಕೇಳಬೇಕು. ಅದು ನೀವು ಕೇಳಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಬದಲಾವಣೆ ಆಗಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿ ದಟ್ ಚೇಂಜ್ ವಿಲ್ ನಾಟ್ ಕಮ್. ಫಾರ್ ಬ್ರಿಂಗಿಂಗ್ ಅಬೌಟ್ ದಿ ಚೇಂಜ್ ಆಲ್ಸೋ ದೇರ್ ಹ್ಯಾಸ್ ಟು ಬಿ ಚೇಂಜ್ ಇನ್ ಯುವರ್ ಓನ್ ಪರ್ಸ್ನಾಲಿಟಿ. ನೀವು ನಿನ್ನೆ ತನಕ ಏನು ಯೋಚನೆ ಮಾಡ್ತಾಯಿದ್ದೀರಾ, ಈ ನಾಳೆ ಏನು ಯೋಚನೆ ಮಾಡ್ತೀವಿ ಅದರಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ. ನಾವು ಏನು ಮಾತನ್ನು ಕೇಳ್ತಾ ಇದ್ದೀವಿ, ಇದು ನೀವು ಒಂದು ಭಾಷಣ ಅಂತ ನೀವು ತಿಳ್ಕೊಂಡು ನೀವು ಸುಮ್ಮನೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ನೀವು ಮಾಡ್ತಿಬಿಟ್ರೆ ಅದು ಸರಿ ಆಗೋದಿಲ್ಲ. ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ದಿಸ್ ಆರ್ಗನೈಸೇಷನ್ ಈಸ್ ಯುವರ್ಸ್, ಇಟ್ ಈಸ್ ನಾಟ್ ಮೈ ಆರ್ಗನೈಸೇಷನ್. ಸಿ ವಿ ಆರ್ ದಿ ಬರ್ಡ್ಸ್ ಆಫ್ ಪಾಸೇಜ್. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ, ನಾಳೆ ಇನ್ನೊಬ್ಬರು ಬರ್ತಾರೆ ಹೋಗ್ತಾರೆ. ಇದು ಒಂದು ಟಾಪ್ ಲೆವೆಲ್ ಆಗತಕ್ಕಂಥದ್ದು ಭಾಳಷ್ಟು ಬದಲಾವಣೆ. ಆದರೆ ನೀವು ಇದೇ ಆರ್ಗನೈಸೇಷನ್ ಹುಟ್ಟಿ ಬೆಳೆದಿರು, ನೀವು ಎಲ್ಲ ಯಾವಾಗ ಜಾಯಿನ್ ಆಗಿದ್ದೀರ ಆರ್ಗನೈಸೇಷನ್, ಅದು ಆ ಟೈಮಿಂದ ಇದುವರೆಗೆ ಈಗ ಆರ್ಗನೈಸೇಷನ್ ಇದ್ದೀರ. ನೀವು ಇದನ್ನು ನೋಡಿದ್ದೀರ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರ. ಆದರೆ ಇದುವರೆಗೆ ಇದು ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿ ಇದು ಬೆಳೆದುಬಿಟ್ಟು ಈಗ ಇದುವರೆಗೆ ಇದೆ. ಇನ್ನು ಮುಂದೆ ಈ ರೀತಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಪಿಟೇಟಿವ್ ಏಜಲ್ಲಿ ಮತ್ತು ಕಾಂಪಿಟೇಟಿವ್ ಇರಾದಲ್ಲಿ ವೇರ್ ಗ್ಲೋಬಲೈಸೇಷನ್ ಈಸ್ ದಿ ಮಂತ್ರ, ಅಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಮಾಡೋದು ಮತ್ತು ನೀವು ಕಾಂಪಿಟೇಟಿವ್ ಇರಬೇಕಾಗಿದ್ದು ಭಾಳಷ್ಟು ಆಗುತ್ತೆ. ಅದು ನೀವು ಆಗಬೇಕು. ಅದು ಆಗಬೇಕಾದ್ರೆ ನಾನು ಹೇಳಿದಾಗೆ ನಿಮ್ಮಲ್ಲಿ ಬದಲಾವಣೆ ಆಗಬೇಕು. ನೀವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರೂ ನಿಮ್ಮದು ಇನ್ವಾಲ್ವ್ಮೆಂಟ್ ಎಷ್ಟು ಈ ಸಂಸ್ಥೆಯಲ್ಲಿ, ಆ ಇನ್ವಾಲ್ವ್ಮೆಂಟನ್ನು ಹೇಗೆ ಹೆಚ್ಚು ಮಾಡ್ಬೋದು, ಹೇಗೆ ಜನರ ಹತ್ತಿರ ಹೋಗ್ಬೋದು, ಹೇಗೆ ಜನರಿಂದ ಅಪ್ರಿಸಿಯೇಷನ್ ಗಳಿಸ್ಬೋದು ಅಂತಕ್ಕಂಥ ಆ ಚಿಂತನೆ ಕಲ್ಪನೆ ಪ್ರತಿಯೊಬ್ಬರಲ್ಲಿ ಬಂದರೆ ಮಾತ್ರ ಈ ಆರ್ಗನೈಸೇಷನ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಖಂಡಿತವಾಗಿ ಹಿಂದೆ ಹೋಗ್ತೀವಿ. ಹಿಂದೆ ಹೋದರೆ ನಿಮ್ಗೆ ಗೊತ್ತದೆ ಏನಾಗ್ತದೆ. ಹಿಂದೆ ಹೋದರೆ ಈಗಾಗಲೇ ಗೌರ್ಮೆಂಟ್ ಅವರ ಪಾಲಿಸಿನ ಅನೌನ್ಸ್ ಮಾಡಿದ್ದಾರೆ. ಪ್ರೈವೇಟೈಸ್ ಮಾಡ್ತೀವಿ ಅಂತಕ್ಕಂಥ ಈಗಾಗಲೇ ಬಜೆಟಲ್ಲಿ ಹಿಂದೆ ಅನೌನ್ಸ್ ಆಗಿದೆ. ಅದು ಗೌರ್ಮೆಂಟ್ ಪಾಲಿಸಿ. ಅದು ನೀವು ಎಷ್ಟು ಇನ್ಎಫಿಷಿಯನ್ಸಿ ಜೊತೆಗೆ ಕೆಲಸ ಮಾಡ್ತೀರ ಅಷ್ಟೇ ಮುಂದೆ ನೀವು ಈ ಪ್ರೈವೇಟೈಸೇಷನ್ ಅಷ್ಟೇ ಬೇಗ ನೀವು ನೋಡ್ತೀರ. ಅದು ಆಗಬಾರ್ದು ಅಂತಕ್ಕ ನಿಮ್ಮ ಇಲ್ಲಿ ಇದ್ದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಭಾಳಷ್ಟು ಪಟ್ಟು ಜಾಸ್ತಿ ಆಗಬೇಕಾಗಿದೆ ಮತ್ತು ನೀವು ಭಾಳಷ್ಟು ಒಳ್ಳೆ ಸೇವೆಯನ್ನು ಮಾಡಬೇಕಾಗಿದೆ. In its bid to aggressively reduce transmission and distribution losses and improve the quality of supply, KPTCL has planned an expenditure of Rs 900 crores for this year. ESCOMs have their own planned expenditure aggregating. KPTCL plans to double its investment next year and is likely to invest over 2,000 crores on system augmentation. While 100 new substations will be commissioned this year, Rs 758 crores will be spent on infrastructure development under APDRP, that is Accelerated Power Development and Reforms Program schemes. ನಾನು ಈಗಾಗಲೇ ನಿಮಗೆ ಹೇಳಿದೆ, ನಿಮ್ಮಲ್ಲಿರ್ತಕ್ಕಂಥ ಸಾಫ್ಟ್ವೇರ್
ಅದು ಏನಿದೆ ಭಾಳ ಯುನೀಕ್. ಆ ಸಾಫ್ಟ್ವೇರ್ ಇರ್ತಕ್ಕಂಥ ಯಾವ ರೀತಿ ಕಂಪ್ಯೂಟರ್ ಸಾಫ್ಟ್ವೇರ್ ನಾವು ಚೇಂಜ್ ಮಾಡ್ಬೋದು, ನಾವು ಅದನ್ನು ಬದಲಾವಣೆ ಮಾಡ್ಬೋದು. ಯಾರೊಬ್ಬರು ಕರೆಸಿ ನೀವು ಇದು ಸರಿ ಇಲ್ಲ ಕಂಪ್ಯೂಟರ್ ಅಂದರೆ ಇನ್ನೊಂದು ಪ್ರೋಗ್ರಾಮ್ ಹಾಕ್ಬೋದು. ಆದರೆ ನಮ್ಮ ಹ್ಯೂಮನ್ ಬೀಯಿಂಗ್ಸಲ್ಲಿ ಇರ್ತಕ್ಕಂಥ ಪ್ರೋಗ್ರಾಮ್ನ ಯಾರು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಮೊದಲನೇದಾಗಿ ಬಂದಿರತಕ್ಕಂಥದ್ದು. ಮತ್ತು ಯಾವ ರೀತಿ ನಾವು ಹುಟ್ಟಿದ ಟೈಮಿಂದ ಇದುವರೆಗೆ ಬಂದಿದ್ದೀವಿ, ಅದರಿಂದ ಅದು ಡೆವಲಪ್ ಆಗಿರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ಭಾಳಷ್ಟು ಫಿಕ್ಸ್ ಐಡಿಯಾಸ್ ಬಂದುಬಿಡ್ತವೆ. ಆಯಿತು ಬಿಡಿ ಏನಾಗ್ತಾರೆ ಇಂಥವ್ರು MD ಅವರು ಎಷ್ಟು ಬಂದಿದ್ದಾರೆ ಎಷ್ಟು ಹೇಳಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬರ್ತದೆ. ಅಥವಾ ಯು ಡೆವಲಪ್ ಸರ್ಟನ್ attitudes towards your life which may not be positive, which may be very negative. So first of all you have to try to change those attitudes. You must take action to see that the negative energies which are flowing in the body, in the thought, in mind are dissipated and are thrown out, expelled. You have to consciously try to expel the negative energies from yourself. It is in your own interest. If you accumulate the negative energies, then you become pessimist. You are no more a good human beings. You try to become irritating to others, and then you will not be spreading good message all around you. If you have to be a good human being, first of all, you have to think of good things, positive things. Positive energies, thoughts should flow in your mind and body. That will help you change your software. Your attitudes towards work, towards your own colleagues, towards the organization have to change. You have to identify yourself with the organization which is giving you bread and butter, and think that organization is important for you. It is this organization which is helping you to survive. Today is in competitive world. In private organization you are seeing how things happen. The people are just hired and fired. If they don't perform well, they are just next day out in the streets. It is not so in the government organizations. Here you have a job security. You cannot be thrown out like this. Therefore, it is all the more better that you take up your job very seriously and identify your goals with the goals of the organization. It is with that objective that you can do something good in life. See, one thing you must understand is that you belong to a governmental organization which has very vast reach. It has lot of influence on the humanity, on all the people at large, and especially it is more so when the organization is in the power sector. Power sector touches the lives of everybody in Karnataka. Everybody is affected by your decisions or inactions or not taking decisions. So it's very important that you take decisions, you take positive decisions. The positive energy flows in you, you have positive attitude towards people. When people come to you and they ask for certain things, you should not have the habit of asking them to come again, ನಾಳೆ ಬನ್ನಿ, ಮತ್ತೇನಾದರೂ ನೆಪ ಹೇಳಿ ಅವ್ರಿಗೆ ವಾಪಸ್ ಕಳಿಸೋದು, ಅದು ಆಗಬಾರ್ದು. ಈ ಜನ ಬರ್ತಕ್ಕಂಥದ್ದು ಎಲ್ಲ ಕಡೆಯಿಂದ ಎಲ್ಲ ಬರ್ತಾರೆ, ಅವ್ರಿಗೆ ಭಾಳಷ್ಟು ಕಷ್ಟ ಸುಖ ಇರ್ತವೆ. ಆ ಕಷ್ಟಗಳ ಪರಿಸ್ಥಿತಿಯಲ್ಲಿ ನೀವು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿದರೆ ಅದು ಸರಿ ಆಗೋದಿಲ್ಲ. You have to identify yourself with his problem. You should put yourself in his shoes. If you were the person, then what would be the response you would expect from that person? If you put yourself in that position, then you will realize his position, his difficulties, and you will try to do good things for him. ಅವ್ರಿಗೆ ನಾಳೆ ಬರಲಿಕ್ಕೆ ನೀವು ಹೇಳೋದಿಲ್ಲ, ಇವತ್ತೇ ಅವ್ರು ಯಾವ ರೀತಿ ಬೇಕಾ ಅವ್ರು ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಷ್ಟು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ನಾನು ಹೇಳಿದ ಭಾಳಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಬದಲಾವಣೆ, ಪಾಸಿಟಿವ್ ಥಾಟ್ಸ್ ಬಗ್ಗೆ ಹೇಳಿದ್ದೀನಿ. ಆದರೆ ಹೇಗೆ ಮಾಡಬೇಕು, ನಿಮ್ಮಲ್ಲಿ ಮನಸ್ಸು ಬಂದರೆ ಯಾವಾಗ ನೀವು ಸ್ವಲ್ಪ ಬದಲಾವಣೆ ಆದರೆ ಹೇಗೆ ಮಾಡ್ಬೇಕಂತ ನಿಮ್ಗೆ ಅನಿಸ್ಬೋದು. ಅದರ ಸಲುವಾಗಿ ನಾವು ಸಾಕಷ್ಟು ಹೇಳಿದ್ವಿ ಈಗಾಗಲೇ ನಿಮ್ಮ MDಗಳಿಗೆ, ನಿಮ್ಮ ಆಫೀಸರ್ಗಳಿಗೆ ಸಾಕಷ್ಟು ನಾವು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ಚೇರ್ಮನ್ ಎಜೆಂಡಾ ಅಂತ ಹೇಳಿ ಅದರಲ್ಲಿ ನಾವು ಸುಮಾರು 40 ಐಟಮನ್ನು ನಾವು ಲಿಸ್ಟ್ ಮಾಡಿದ್ದೀವಿ. ಆ 40 ಐಟಮನ್ನು ನೀವು ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಸಾಧ್ಯ ಇದೆ ಅದನ್ನು ಮಾಡಿದರೆ ಖಂಡಿತವಾಗಿ ಈ ಪವರ್ ಸೆಕ್ಟರ್ ನಾವು ಭಾಳಷ್ಟು ಮುಂದೆ ಹೋಗ್ಲಿಕ್ಕೆ ಸರ್. ಇವತ್ತು ನಮ್ಮ ವಿಷನ್ ಅದು ಇದಕ್ಕೆ ನಿಮ್ಮ ಕಂಪ್ನಿಗೆ ಲಿಮಿಟೆಡ್ ಆಗಿಲ್ಲ. ನಮ್ಮ ವಿಷನ್ ಇರ್ತಕ್ಕಂಥದ್ದು ಇಡೀ ಪವರ್ ಸೆಕ್ಟ್ರನ್ನು, ಕರ್ನಾಟಕದಲ್ಲಿರ್ತಕ್ಕಂಥ ಪವರ್ ಸೆಕ್ಟ್ರನ್ನು ರಾಷ್ಟ್ರದಲ್ಲಿ ನಾವು ಮಾದರಿಯಾಗಿ ಮಾಡಬೇಕಂತ ನಮ್ಮ ಆಸೆ ಇದೆ. ನಾನು ಬೆಸ್ಕಾಮದಲ್ಲಿ ಇದ್ದಾಗ
ಬೆಸ್ಟ್ ಕಾಮ್ ಅಂತ ನಾವು ಹೇಳ್ತೀವಿ. ಭಾಳಷ್ಟು ಜನ ಅವರು ಆವಾಗ ನಗ್ತಾ ಇದ್ದರು, ಏನು ಬೆಸ್ಟ್ ಕಾಮ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಇತ್ತು ಅವಾಗ. ಆದರೆ ನಾವು 2 ವರ್ಷದಲ್ಲಿ ಬೆಸ್ಟ್ ಕಾಮನ್ನು ಬೆಸ್ಟ್ ಕಾಮ್ ಅಂತ ಮಾಡಿದ್ದೀವಿ. ಅದು ಇವತ್ತು ಬೆಸ್ಟ್ ಕಾಮ್ ಅಂತ ಎಲ್ಲ ಕಡೆ ಎಕ್ಸಾಂಪಲ್ಸ್, ನಮ್ಮ ಸ್ಟೇಟಲ್ಲಿ ಮಾತ್ರ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಅದನ್ನು ಎಕ್ಸಾಂಪಲ್ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಇವತ್ತು ಪವರ್ ಸೆಕ್ಟರ್, ಕರ್ನಾಟಕ ಪವರ್ ಸೆಕ್ಟರ್ ರಾಷ್ಟ್ರದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಎಲ್ಲ ಕಂಪ್ನಿಗಳಲ್ಲಿ ನಮ್ಮ ಕಂಪ್ನಿಯನ್ನು ನಾವು ಮುಂದೆ ಹೋಗ್ಬೇಕಂತಕ್ಕಂಥ ಭಾವನೆ ಪ್ರತಿಯೊಬ್ಬ ಎಂಪ್ಲಾಯಲ್ಲಿ ಬರಬೇಕು. ಯಾವ ಕಂಪ್ನಿ ಇರ್ಬೋದು, ಅದು ಇವತ್ತು ಗುಲ್ಬರ್ಗ ಇರ್ಬೋದು, ಇದು ಹುಬ್ಳಿ ಕಂಪ್ನಿ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ಕಂಪ್ನಿ ಇರ್ಬೋದು, ಎಲ್ಲ ಕಂಪ್ನಿಯನ್ನು ಮಾದರಿ ಕಂಪ್ನಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಬೇರೆಯವ್ರ ಕಡೆಯಿಂದ ಸಾಧ್ಯ ಇಲ್ಲ. ಯಾವುದಕ್ಕೆ ಮ್ಯಾಜಿಕ್ ಫಾರ್ಮುಲಾ ಇಲ್ಲ. ನಾವು ಒಂದು ಬೇರೆಯವ್ರು ಕರೆಸಿ, ಒಂದು ಮ್ಯಾಜಿಷಿಯನ್ ಕರೆಸಿ ಏನಾದರೂ ಜಾದು ಮಾಡೋಣ ಅಂತ ಹೇಳಿ ಆ ರೀತಿ ಆಗೋದಿಲ್ಲ. ಅದು ಆಗ್ತಕ್ಕಂಥದ್ದು ನಿಮ್ಮಿಂದ ಆಗಬೇಕು. ಯು ಆರ್ ದ ಪೀಪಲ್ ಹೂ ಆರ್ ಹೋಲ್ಡಿಂಗ್ ಕೀ ಟು ಸಕ್ಸಸ್. ಅದು ಆಗಬೇಕಾದ್ರೆ ಪ್ರತಿಯೊಬ್ಬರು ಇದು ನನ್ನ ಕಂಪ್ನಿ, ಚೇರ್ಮನ್ ಏಜೆಂಡಾ ಇರ್ತಕ್ಕಂಥದ್ದು ನನ್ನ ಏಜೆಂಡಾ, ನಾನು ಅದರಲ್ಲಿ ಏನು ಹೇಳಿದ್ದೀವಿ ಅದನ್ನು ನನ್ನ ವ್ಯಾಪ್ತಿಯಲ್ಲಿ ನನ್ನ ಶಕ್ತಿ ಮೀರಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾನು ಮಾಡ್ತೀನಿ. ಆ ಭಾವನೆ, ಆ ಪ್ರಣ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ, ನಿಮ್ಮ ಡ್ಯೂಟಿಯನ್ನು ನೀವು ಸರಿಯಾಗಿ ಮಾಡಿದರೆ ಖಂಡಿತವಾಗಿ ನೀವು ಒಂದು ಭಾಳ ಒಳ್ಳೆಯ ರೀತಿಯಿಂದ ಜನರಿಗೆ ಸೇವೆ ಮಾಡಲಿಕ್ಕಾಗತ್ತೆ. ಅದರಿಂದ ಕಂಪ್ನಿಗೆ ಒಳ್ಳೆಯದಾಗತ್ತೆ, ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮ ಕಂಪ್ನಿಯನ್ನು ನೀವು ಮುಂದುವರಿಸಲಿ ಹೋಗಲಿಕ್ಕೆ ಅದನ್ನು ಸಹಾಯ ಮಾಡಿರ್ತೀರ ಮ್ಯಾನೇಜ್ಮೆಂಟ್ಗೆ. ಇವತ್ತು ನಾವು ಕಂಪ್ನಿ ಅಂತ ಹೇಳೋದು ಅಥವಾ ಸೆಕ್ಟರ್ ಅಂತ ಹೇಳೋದು ಇದೆಲ್ಲ ಅಬ್ಸ್ಟ್ರಾಕ್ಟ್. ಅದು ಕಂಪ್ನಿ, ನಿಮ್ಮ ಕಂಪ್ನಿ ಹೇಳಿದರೆ ಎಲ್ಲಿ ನಿಮ್ಮ ಕಂಪ್ನಿ ಅಂದರೆ ಎಲ್ಲಿ ಇಲ್ಲ. ಅದು ಇಟ್ ಇಸ್ ಆಲ್ ಕನ್ಸಿಸ್ಟಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೀವೆಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ನೀವೇನಿದ್ದೀರಿ, ಏನು ಮಾಡ್ತೀರಾ, ಅದೇ ಕಂಪ್ನಿ. ಅದಕ್ಕೆ ಬಹಳ ಜವಾಬ್ದಾರಿಯಿಂದ, ಭಾಳ ಬಿಚ್ಚು ಮನಸ್ಸಿಂದ ನೀವು ಈ ವಿಷಯಗಳನ್ನು ನೀವು ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಕಂಪ್ನಿಯನ್ನು ಯಾವ ರೀತಿ ನಾನು ಇದು ಕಂಪ್ನಿಗೆ ಸಹಾಯ ಮಾಡಬೇಕಾಗುತ್ತೆ, ನನ್ನ ಜವಾಬ್ದಾರಿಯನ್ನು ಹೇಗೆ ಚೆನ್ನಾಗಿ ರೀತಿಯಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ನೀವೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಯು ಆರ್ ದ ಡ್ರೈವರ್, ಯು ಆರ್ ಸಿಟ್ಟಿಂಗ್ ಆನ್ ದ ಡ್ರೈವರ್ ಸೀಟ್. ಯು ಹ್ಯಾವ್ ಟು ಟೇಕ್ ದಿಸ್ ವೆಹಿಕಲ್ ಫಾರ್ವರ್ಡ್. ಯು ಹ್ಯಾವ್ ಟು ಸಿ ವಾಟ್ ಐ ಕ್ಯಾನ್ ಡು. ಅದು ಆ ಶಕ್ತಿ ನಿಮ್ಮಲ್ಲಿದೆ. ಈ ನಾನು ವೈಯಕ್ತಿಕವಾಗಿ ನನ್ನ ತಿಳುವಳಿಕೆ ಏನಂದರೆ, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಈಸ್ ಎನ್ ಅಸೆಟ್. ದಿ ಡಿಗ್ರಿ ಆಫ್ ಗುಡ್ನೆಸ್ ಆ್ಯಂಡ್ ಬ್ಯಾಡ್ನೆಸ್ ಇಸ್ ದೇರ್ ಇನ್ ಎವ್ರಿ ಒನ್. ಪ್ರತಿಯೊಬ್ಬರಲ್ಲಿ ಒಳ್ಳೆಯ ಗುಣಗಳು ಇರ್ತವೆ, ಕೆಟ್ಟದ ಗುಣಗಳು ಕೂಡ ಇರ್ಬೋದು. ಅದರಲ್ಲಿ ನಮಗೆ ಅವ್ರ ಕೆಟ್ಟದ ಏನಿದೆ ಅದನ್ನು ನಾವು ಬಿಡಬೇಕಾಗುತ್ತೆ. ಅವರ ಏನು ಅದರಲ್ಲಿ ಕ್ವಾಲಿಟಿ ಇದೆ, ಏನು ಅವರಲ್ಲಿ ಗುಣಗಳು ಇವೆ, ಅದನ್ನು ಒಳ್ಳೆಯ ಗುಣಗಳನ್ನು ನಾವು ಐಡೆಂಟಿಫೈ ಮಾಡಿ ಆ ಗುಣಗಳನ್ನು ನಾವು ಸರಿಯಾಗಿ ನಮ್ಮ ಕೆಲಸಕ್ಕೋಸ್ಕರ, ನಮ್ಮ ಕಂಪ್ನಿಗೋಸ್ಕರ ನಾವು ಬಳಸಬೇಕು. ಆ ಜವಾಬ್ದಾರಿ ನಿಮ್ಮದಿದೆ. ಈಗ ನೀವು ಅಧಿಕಾರಿಗಳಾಗಿ ಮ್ಯಾನೇಜರಿಯಲ್ ಕೆಪಾಸಿಟಿ ಇರ್ತಕ್ಕಂಥ ಯಾರು ಜನ ಇದ್ದಾರೆ, ನೀವು ಬರೀ ಟೆಕ್ನಿಷಿಯನ್ ಅಂತ ಇಲ್ಲ, ಬರೀ ಇಂಜಿನಿಯರ್ಸ್ ಅಂತ ಇಲ್ಲ, ಅಥವಾ ಒಂದು ಅಕೌಂಟೆಂಟ್ಸ್ ಅಂತ ಇಲ್ಲ. ನೀವು ಒಂದು ಮ್ಯಾನೇಜರ್ ಆಗಿ ನೀವು ಮ್ಯಾನೇಜ್ ಮಾಡಬೇಕು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಯಜಮಾನ ಮ್ಯಾನೇಜ್ ಮಾಡ್ತಾರೆ ಆ ರೀತಿ ನಿಮ್ಮ ಆಫೀಸ್ಗಳನ್ನು ನೀವು ಮ್ಯಾನೇಜ್ ಮಾಡಬೇಕು. ಪ್ರತಿಯೊಬ್ಬ ಎಂಪ್ಲಾಯಿಯಿಂದ ಅವರಿಂದ ಏನು ಗುಣಗಳಿದೆ, ಅವ್ರು ಏನು ಮಾಡ್ಬೋದು, ಅವರ ಸೇವೆಯನ್ನು ಯಾವ ರೀತಿ ನಾವು ಈ ಸಂಸ್ಥೆಗೆ ಬಳಸ್ಬೋದು, ಅವರಿಂದ ಜನರಿಗೆ ನಾವು ಯಾವ ರೀತಿ ಒಳ್ಳೆಯ ಸೇವೆ ಕೊಡ್ಬೋದು ಅಂತಕ್ಕಂಥ ಚಿಂತನೆ, ಕಲ್ಪನೆ ನೀವು ಮಾಡಬೇಕು. ಅದು ನೀವು ಮಾಡಿದರೆ ನೀವು ಅವರ ಒಳ್ಳೆಯ ಗುಣ ಏನಿದೆ ಅದನ್ನು ನೀವು ಐಡೆಂಟಿಫೈ ಮಾಡ್ತೀರಾ. ಆ ಒಳ್ಳೆಯ ಗುಣ ಅವ್ರಿಗೆ ಅದನ್ನು ಬಳಸಿ ಅವ್ರಿಗೆ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಮಾಡಲಿಕ್ಕಾಗತ್ತೆ. ಅದು ಜವಾಬ್ದಾರಿ ನಿಮ್ಮದು. ಯಾಕೆಂದರೆ ನಾವು ಇವತ್ತು ವರ್ಕರ್ಸ್ಗೆ ನಾವು ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ವರ್ಕರ್ಸ್ ಯಾವ ರೀತಿ ಇರ್ತಾರೆ, ಅವರ ಯಜಮಾನರು ಯಾವ ರೀತಿ ಇರ್ತಾರೆ, ಆಫೀಸರ್ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅದನ್ನು ಅವರು ನೋಡ್ತಾರೆ. ಈಗ ಆಫೀಸರ್ ಆಗಿ ನೀವು ಸರಿಯಾಗಿ ಟೈಮ್ಗೆ ಬರದೆ, ನೀವು ಅವರು ಸರಿಯಾಗಿ ಟೈಮ್ಗೆ ಬರಬೇಕು, ಅವ್ರಿಗೆ ಸ್ವಲ್ಪ ಲೇಟ್ ಬಂದರೆ ಅಬ್ಸೆಂಟ್ ಹಾಕ್ತೀವಿ ಅಂತಕ್ಕಂತ ಹೇಳಿದರೆ ಯಾರು ನಿಮ್ಮ ಮಾತು ಕೇಳ್ತಾರೆ? ನೀವೇ ಕರೆಕ್ಟಾಗಿ ಟೈಮ್ಗಿಂತ ಮುಂಚೆ ಬಂದು ಅಲ್ಲಿ ಯಾವಾಗ ಜನರಿಗೆ ಕೇಳಿದರೆ ಯಾಕೆ ಲೇಟ್ ಬರ್ತದೆ ಅಂತ ಹೇಳಿದರೆ ಅವ್ರಿಗೆ ನಾಚಿಕೆ ಬರ್ತದೆ. ಒಂದು ದಿವಸ ಲೇಟ್ ಬರ್ಬೋದು, ನೆಕ್ಸ್ಟ್ ಡೇ ಲೇಟ್ ಬರ್ಬೋದು, ಬಟ್ ಅವರು ಆಮೇಲೆ ಯಾವಾಗಲೂ ಲೇಟ್ ಬರೋದಿಲ್ಲ. ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಯು ಶುಡ್ ಲೀಡ್ ದೆಮ್ ಬೈ ಎಕ್ಸಾಂಪಲ್. ಸುಮ್ಮನೆ ಬರೀ ಭಾಷಣ ಮಾಡಿ ಅದು ಮಾಡ್ತೀವಿ ಅಂತ ಹೇಳಿ ಬದಲಾವಣೆ ಮಾಡ್ತೀವಿ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಬದಲಾವಣೆ ಅವರಲ್ಲಿ ಮಾಡಬೇಕಾದ್ರೆ ಫಸ್ಟ್ ನೀವೇ ಮಾದರಿಯಾಗಿ ನಡೆಯಬೇಕು. ಯು ಶುಡ್ ಲೀಡ್ ದೆಮ್ ಬೈ ಎಕ್ಸಾಂಪಲ್. ಯು ಶುಡ್ ಶೋ ದಟ್ ಹೌ ಥಿಂಗ್ಸ್ ಕ್ಯಾನ್ ಬಿ ಡನ್. ನೀವೇನು ಹೇಳ್ತೀರಾ ಅದನ್ನು ಆಚರಣೆ ಮಾಡಿದರೆ ಅವರು ನೋಡಿಕೊಂಡು ನೀವು ಆಚರಣೆ ಮಾಡ್ತಾರೆ. ಇವತ್ತು
ಬಹಳಷ್ಟು ದೊಡ್ಡ ಟಾಸ್ಕ್ ಅಂತ ನಮ್ಗೆ ಅನಿಸ್ಬೋದು, ಬಟ್ ಅಷ್ಟು ದೊಡ್ಡದಾಗಿಲ್ಲ ಅದು. ಇವತ್ತು ನೀವು ಎಷ್ಟು ambitious ಆಗಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್. ಯು ಚೇಂಜ್ ಸಮ್ ಫ್ಯೂ ಪೀಪಲ್. ಎಲ್ಲರೂ ಒಂದೇ ಸಾರಿ ಚೇಂಜ್ ಆಗ್ತಾರೆ ಅಂತ ನಮ್ಮ ಆಸೆ ಇಲ್ಲ, ಅದು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೆ ಯು ಚೇಂಜ್ ಸಮ್ 10 people ಇನ್ ಎ ಮಂತ್. ಇನ್ ಎ ಇಯರ್ ಯು ವುಡ್ ಹ್ಯಾವ್ ಚೇಂಜ್ 120 people. 120 people would have changed another equal number of people. That is how the multiplying effect has to happen. ನಿಮ್ಮಲ್ಲಿ ಏನು ಚಿಂತನೆ ಇದೆ, ಏನು ಡಿವೋಷನ್ ಇದೆ, ಏನು ಕಳ್ಕಳಿ ಇದೆ ಸಂಸ್ಥೆ ಸಲುವಾಗಿ, ಅದನ್ನು ನೋಡ್ಕೊಂಡು ಇನ್ನು 4 ಜನಕ್ಕೆ ಮತ್ತೆ ಚೇಂಜ್ ಆಗ್ತಾವ್ರು. ಅವರು ಮುಂದೆ ಬರ್ತಾರೆ. ಅವರು ನಾನು ಕಸ್ಟಮರ್ಗೆ ಒಳ್ಳೆ ಸೇವೆ ಮಾಡ್ತೀನಿ, ನಾನು ಕೂಡ ಮಾಡ್ತೀನಿ ಅಂತಕ್ಕಂಥ ಭಾವನೆ ಬರ್ತದೆ. ಮತ್ತು ಕಸ್ಟಮರ್ಸ್ ವಿಲ್ ಗಿವ್ ಪಾಸಿಟಿವ್ ಫೀಡ್ಬ್ಯಾಕ್. ಇವತ್ತು ನಾವು ಬೆಂಗಳೂರಲ್ಲಿ ಇರ್ಬೋದು, ಬೇರೆ ಪಟ್ಟಣಗಳಿರ್ಬೋದು, ಚೆನ್ನಾಗಿ ಸೇವೆ ಕೊಡ್ತಾ ಇರೋದ್ರಿಂದ ಭಾಳ ಜನ ಹೇಳ್ತಾರೆ, ನಮಗೆ ಬಂದು ಹೇಳ್ತಾರೆ ಅವರು ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ರೆಸ್ಪಾನ್ಸ್ ಟೈಮ್ ಕಂಡಿದೆ. ಅದೇ ರೀತಿ ಪ್ರತಿಯೊಂದು ಕಡೆ ಆಗಬೇಕು. ಸಣ್ಣ ಪಟ್ಟಣಗಳಲ್ಲಿ ಆಗ್ಬೋದು, ರೂರಲ್ ಏರಿಯಲ್ಲಿ ಆಗ್ಬೋದು. ಯಾಕೆ ನಾವು ಅವ್ರಿಗೆ ಸರಿಯಾಗಿ ಸರ್ವಿಸ್ ಕೊಡ್ಲಿಕ್ಕೆ ಆಗೋದಿಲ್ಲ? ನಾವು ಕೊಡಬೇಕು. ಅದು ನಮ್ಮ ಡ್ಯೂಟಿ, ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಬೇಕಾಗದೆ ನಾವು. ಅದಕ್ಕೋಸ್ಕರ ವಿ ಆರ್ ಪೇಯ್ಡ್ ಫಾರ್ ದಿಸ್, ಆ್ಯಂಡ್ ಐ ಆಮ್ ಪೇಯ್ಡ್ ಫಾರ್ ಆಸ್ಕಿಂಗ್ ದಿಸ್ ಥಿಂಗ್. ಸಿಮಿಲರ್ಲಿ ಆಲ್ ದೋಸ್ ಪೀಪಲ್ ಹೂ ಆರ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಹ್ಯಾವ್ ಟು ಆಸ್ಕ್ ದಿಸ್ ಕ್ವೆಶನ್ಸ್. Everybody who is heading an organization, heading a subdivision, division, he has to ask those questions to himself. If he ignores indiscipline, indiscipline ಕ್ರಮ ತಗೊಳ್ಳೋದಿಲ್ಲ ಅಂದರೆ ಅದು ಅವರ he is becoming culprit. He is doing disservice to the organization. So the officer who is in charge of that place has to think what is his responsibility, what he owes to the organization. Similarly, then he can inculcate the same feeling in the employees down below. I can tell you that we all can do a lot of good to the organization. It's possible only when we all think and share the vision and the mission of the organization. Lot of things are possible, and I am sure you will do this. This company belongs to you. Your future lies with the company. So it is your primary duty to take this company forward. You cannot take this company forward just by saying something. You have to take it forward by doing good deeds, by doing good service to the people, by doing things which will help the efficiency to go up, and which will help you to perform better against the parameters set by KERC. We are gradually going into the global scenario. Today whatever is happening outside your company also affects you. Today we are in a situation where power can be supplied by anyone, anywhere. So the geographical barriers of your company are no more relevant now. They have become redundant. So you must understand that. So much challenge is there. Today any big consumer who is giving good revenue to you in your organization, he is not bound to take power continuously from you. Under open access he can prefer to have power from any source. Some other good company will come and give power supply to that consumer. You will lose revenue, you will end up having both inefficient organization and the people who do not pay you more money. In that situation then you will further sink down. So that before that calamity happens, you must prepare yourself towards the great challenge which we are all facing. We have lot of tasks cut out for us, and I am sure, I am confident that we all can do lot of good. We collectively can swim together. We can go to other side of the river. We can cross the hurdles. All the hurdles which come in our way will be very minor hurdles. You have to be mentally strong, you have to be physically strong, you have to think good, have those positive energies, and then this positive inclination, and then devotion to duty. I am sure you will do lot of wonders to the organization, and I am confident you will do it. You will not fail us in this task. The time of our telling this, interacting with you is very critical. We are standing at the crossroads. From here we can go in any direction. We can go backwards also, we can go left side also, we can go right side also, we can go straight forward also.
Now we have to choose. For us, collectively, the only option is to go ahead, to march ahead, because that is the way we must proceed. We cannot go backwards. We cannot go off the mark. Whatever targets we have set, we have to go towards those targets, towards those goals, and see that those goals are achieved in the way. As we go further higher, we will get further more encouragement. We will reward good things done by the people. ನಾವು ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇದ್ದು ಎಲ್ಲರಿಗೆ ಯಾರಿಗೆ ಪನಿಷ್ ಮಾಡಬೇಕು, ತೊಂದರೆ ಕೊಡಬೇಕಂತ ಖಂಡಿತವಾಗಿ ಇಲ್ಲ. ಯಾರು ಆರ್ಗನೈಸೇಷನ್ ಸಲುವಾಗಿ ಕೆಲಸ ಮಾಡ್ತಾರೆ, ಈವನ್ ಇಫ್ ದೇ ಓವರ್ ಸ್ಟೆಪ್ ದೇರ್ ಅಥಾರಿಟಿ, ವಿ ವಿಲ್ ಅಪ್ರಿಸಿಯೇಟ್ ದಟ್. ನಿಮ್ಮಲ್ಲಿ ಇರ್ತಕ್ಕಂಥ ಏನು ಪವರ್ಸ್ ಇದೆ, ಏನು ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಇದೆ, ಅದನ್ನು ಸದ್ಬಳಕೆ ಮಾಡಬೇಕು. ಆರ್ಗನೈಸೇಷನ್ ಸಲುವಾಗಿ ಈವನ್ ಇಫ್ ಯು ಡೂ ಇಟ್ ಎನಿಥಿಂಗ್ ಇನ್ ಗುಡ್ ಫೇತ್, ಎವ್ರಿಥಿಂಗ್ ಕ್ಯಾನ್ ಬಿ ಕಂಟ್ರೋಲ್. But we will not condone anything done with malafide intention and not done with the organization's interest in view. I hope you will understand this, and you will not give us any scope for taking any action, unpleasant action against any of you. I am the last one to take any action against anyone. Why should I take? But I am the last one to keep quiet also. ನಾನು ಎಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಎಲ್ಲ ಆಯ್ತಪ್ಪ ಬಿಡಿ ಅಂತ ಹೇಳಲಿಕ್ಕೆ ನಾವು ಆಗೋದಿಲ್ಲ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಗುಡ್ ವರ್ಕ್ ಡನ್ ಬೈ ಪೀಪಲ್. ವಿ ಹ್ಯಾವ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್, ಆ್ಯಂಡ್ ವಿ ಹ್ಯಾವ್ ಟು encourage people who are doing good. So the goodness in you as a person, as a human being, has to increase. It is in your own interest, in the interest of the organization, in the interest of every one of us. You please increase the proportion of the goodness, and then decrease the proportion of badness in you. If you do that, I think the success is with us. I hope we will all succeed. I wish you all the best. Thank you very much. KPTCL has recently received sanctions for expenditure of rupees 1200 crores under Rajiv Gandhi Gramina Vidyutikarana Yojana. This project is financed by REC, Rural Electrification Corporation, and this program aims to light up 18 lakh rural households in 1 year's time. ಪವರ್ ಸೆಕ್ಟ್ರಲ್ಲಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಸಾಕಷ್ಟು ಕಾರ್ಯಕ್ರಮ ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ. ಉದಾಹರಣೆಗೆ ಪಟ್ಟಣ ಪ್ರದೇಶದಲ್ಲಿ APDRP ಅಂತ ಈಗ ಸ್ಕೀಮ್ ನಡೀತಾ ಇದೆ. ಅದನ್ನು ಭಾಳಷ್ಟು ಬೇಗ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಅದರ ಜೊತೆಗೆ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತೀಕರಣ ಯೋಜನಾ ಈಗ ಹೊಸದಾಗಿ ಸ್ಕೀಮ್ ಬಂದಿದೆ. ಅದರಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಪಟ್ಟಣ ಪ್ರದೇಶಗಳಲ್ಲಿ ನಾವು ಅದನ್ನು ಹಳ್ಳಿಗಳಲ್ಲಿ ಪ್ರದೇಶಗಳಲ್ಲಿ ಜನರಿಗೆ, ಎಸ್ಪೆಷಲಿ ಬಿಲೋ ಪಾವರ್ಟಿ ಲೈನ್ ಯಾರು ಜನ ಇದ್ದಾರೆ ಅವ್ರಿಗೆ ಒಂದು ಪವರ್ ಕೊಡಬೇಕು, ನೆಟ್ವರ್ಕಲ್ಲಿ ತನಕ ಮುಟ್ಟಿಸ್ಬೇಕಂತಕ್ಕಂಥದ್ದು ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಸುಮಾರು 90 lakh ಹೌಸ್ ಹೋಲ್ಡ್ಸ್ಗೆ ಅದರಿಂದ ಬೆನಿಫಿಟ್ ಆಗುತ್ತೆ. ಸುಮಾರು 1000 ಕೋಟಿ ಮೇಲೆ ಅದರಲ್ಲಿ ನಾವು ಖರ್ಚು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಬಜೆಟ್ ಏನಿದೆ, ಪ್ರತಿ ವರ್ಷ ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಖರ್ಚು ಮಾಡಲಿಕ್ಕೆ, ಅನ್ಫಾರ್ಚುನೇಟ್ಲಿ ಇದುವರೆಗೆ ನಮಗೆ ಅದನ್ನು ಟಾರ್ಗೆಟ್ ಮೀರಿ ನಾವು ಖರ್ಚು ಮಾಡಿಲ್ಲ. ಅದು ಯಾಕೆ ಮಾಡಿಲ್ಲ ಅಂದರೆ ನಾವು ಪ್ಲ್ಯಾನಿಂಗೇ ಸರಿಯಾಗಿ ಮಾಡಿಲ್ಲ, ಒಂದು ಅಡ್ವಾನ್ಸ್ ಪ್ಲ್ಯಾನಿಂಗ್ ಮಾಡಿಲ್ಲ. ಅದರಿಂದ ನಮ್ಮ ಈ ವ್ಯವಸ್ಥೆ ಭಾಳಷ್ಟು ಕೆಟ್ಟದಾಗಿದೆ, ನೆಟ್ವರ್ಕ್ ಸರಿ ಇಲ್ಲ. ಆ ನೆಟ್ವರ್ಕ್ ಇಂಪ್ರೂವ್ ಮಾಡಲಿಕ್ಕೆ ಮುಂದಿನ ವರ್ಷ ಪ್ಲ್ಯಾನಲ್ಲಿ, ಈ ವರ್ಷ ಪ್ಲ್ಯಾನ್ ಎಷ್ಟಿದೆ ಅದು ಪೂರ್ತಿ ಖರ್ಚು ಮಾಡ್ತೀವಿ. ಮುಂದಿನ ವರ್ಷ ಅದನ್ನು 3 ಪಟ್ಟು ಖರ್ಚು ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಳ್ಬೇಕಾಗತ್ತೆ. 3 ಪಟ್ಟಷ್ಟು ನಾವು ಅದನ್ನು ಬಜೆಟ್ ಮಾಡಬೇಕಾದ್ರೆ ಅದರಿಂದ 3 ಪಟ್ಟು ನಾವು ಅದರಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಐಡೆಂಟಿಫೈ ಮಾಡಬೇಕಾಗುತ್ತೆ, ಅಂದರೆ ವರ್ಕ್ಸ್ ಐಡೆಂಟಿಫೈ ಮಾಡಬೇಕು. ಅಂದರೆ ಈಗಿನ ಲೆವೆಲ್ನಿಂದ 9 times ಜಾಸ್ತಿ ಆಗುತ್ತೆ. 9 times ಪ್ಲ್ಯಾನ್ ಜಾಸ್ತಿ ಮಾಡಿದರೆ ಆವಾಗ ನಾವು 3 time ಖರ್ಚು ಮಾಡ್ತೀವಿ. ಮಾಡಿದರೆ ಒಂದು ಸರಿ ನಾವು ಮಾಡಿದರೆ ಆವಾಗ ನಾವು ಸಿಸ್ಟಮ್ ಚೆನ್ನಾಗಿ ನಾವು ಡೆವಲಪ್ ಮಾಡಲಿಕ್ಕಾಗತ್ತೆ. ಕಸ್ಟಮರ್ಸ್ಗೆ ಒಳ್ಳೆ ಪವರ್, ಗುಣಮಟ್ಟದ ಪವರ್ ನಾವು ಕೊಡಲಿಕ್ಕಾಗತ್ತೆ. ಮತ್ತು ನಮ್ಮ ಲಾಸ್ ಲೆವೆಲ್ಸ್ ಇದೆ ತೀರಾ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಭಾಳಷ್ಟು IT ಇನಿಷಿಯೇಟಿವ್ಸ್ ನಾವು ತಗೊಳ್ಬೇಕಾಗತ್ತೆ. ಈಗ ನಾವು ಬೆಸ್ಕಾಮಲ್ಲಿ ಏನು ಮಾಡಿದ್ದೀವಿ, IT ಯೂಸ್ ಮಾಡಿದೆ. 100% ಕಂಪ್ಯೂಟರೈಸ್ಡ್ ಬಿಲ್ಲಿಂಗ್ ಆಗಬೇಕು, 100% ಟ್ರಾನ್ಸ್ಫಾರ್ಮರ್ ಲೆವೆಲ್ ಆಡಿಟ್ ಆಗಬೇಕು. ಟ್ರಾನ್ಸ್ಫಾರ್ಮರ್ ಲೆವೆಲ್ದಲ್ಲಿ ನಾವು ಪವರ್ ಎಲ್ಲಿ ಹೋಗಿದೆ ಅಂತಕ್ಕಂಥ ಅದನ್ನು ಅಕೌಂಟಿಂಗ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕಂದ್ರೆ ಅದನ್ನು ನಾವು ಕನ್ಸ್ಯೂಮರನ್ನು ಸಿಂಕ್ರೊನೈಸ್ ಮಾಡಬೇಕಾಗುತ್ತೆ. ಒಂದು ಟ್ರಾನ್ಸ್ಫಾರ್ಮರ್ ಕೆಳಗಡೆ 500 ಜನ ಬರ್ತಾ ಇದ್ದಾರೆ ಅಂದರೆ ಸರ್ವಿಸ್ ಅವ್ರಿಗೆ ಹೋಗ್ತಾ ಇದೆ ಅಂದರೆ ಆ 500 ಜನರದು ಒಂದೇ ದಿವಸ ಮೀಟರ್ ರೀಡಿಂಗ್ ನಾವು ಮಾಡಬೇಕಾಗುತ್ತೆ. ಅಥವಾ ಕಡಿಮೆ ಇದ್ದರೆ
ಆದ್ರೆ ಒಂದು ಸಾರಿ ರೀಡ್ ಮಾಡಿ ಅದೇ ದಿವಸ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಟೈಮ್ಗೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ಗೆ ಅವರು ಮೀಟರ್ ರೀಡರ್ ಹೋಗ್ಬೇಕು. ಮೀಟರ್ ರೀಡರ್ ದಿವಸಕ್ಕೆ ಏನು ಲಿಸ್ಟ್ ತೊಗೊಂಡು ಹೋಗ್ತಾರೆ ಅದು ಎಲ್ಲ ಕನ್ಸ್ಯೂಮರ್ಸ್ದು ಆ ಟ್ರಾನ್ಸ್ಫಾರ್ಮರ್ ಕೆಳಗೆ ಬರ್ತಕ್ಕಂಥ ಕನ್ಸ್ಯೂಮರ್ಸ್ದು ಆಗಬೇಕು. ಆ ಸಿಂಕ್ರೊನೈಸ್ ಕೆಲಸ ನೀವು ಮಾಡಬೇಕಾಗುತ್ತೆ. ಆ ಸಿಂಕ್ರೊನೈಸ್ ನೀವು ಕೆಲಸ ಮಾಡಿದರೆ ಆವಾಗ ಮೀಟರ್ ಯಾವ ಟೈಮ್ಗೆ ಹಾಕ್ತೀವಿ, ಆವಾಗ ಮೀಟ್ರಲ್ಲಿ ಎಷ್ಟು ರೆಕಾರ್ಡ್ ಆಗಿದೆ ಒಂದು ತಿಂಗಳಲ್ಲಿ, ಕಸ್ಟಮರ್ ಎಂಡ್ಗೆ ಎಷ್ಟು ರೆಕಾರ್ಡ್ ಆಗಿದೆ ಎಲ್ಲ ಮೀಟರ್ಸಲ್ಲಿ ಅಂತ ನಾವು ಹೊಂದಾಣಿಕೆ ಮಾಡಲಿಕ್ಕೆ. ಆವಾಗ ನಾವು ಎಲ್ಲಿ ಲಾಸ್ ಇದೆ ಅಂತಕ್ಕಂಥ ನಾವು ಕಂಡು ಹಿಡಿಲಿಕ್ಕಾಗತ್ತೆ. ನಾವು ಸುಮ್ಮನೆ ಬ್ಲೈಂಡಾಗಿ ಹೋಗೋದು ಬೇಕಾಗಿಲ್ಲ. ಆವಾಗ ವಿಜಿಲೆನ್ಸ್ ಅವರು ಕೂಡ ಅಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ, ನೀವು ಕೂಡ ಅಲ್ಲಿ ಹೆಚ್ಚು ಕೆಲಸ ಮಾಡೋದು. ಅದರ ಜೊತೆಗೆ ಜನಸಂಪರ್ಕ ನಾವು ಬಹಳಷ್ಟು ಮಾಡಬೇಕು. ಜನರ ಜೊತೆಗೆ ನಾವು ಹತ್ತಿರ ಹೋಗೋದು, ಎಷ್ಟು ಹತ್ತಿರ ಹೋಗ್ತೀವಿ ಅಷ್ಟೇ ಅನುಕೂಲ. ಅದಕ್ಕೋಸ್ಕರ ಪ್ರತಿಯೊಂದು ಸಬ್ ಡಿವಿಷನಲ್ಲಿ ಕನಿಷ್ಠ ಪಕ್ಷ 4 ಜನಸಂಪರ್ಕ ಸಭೆ ನೀವು ಏರ್ಪಾಡು ಮಾಡಬೇಕು. ಅದು ಸೆಪ್ರೇಟಾಗಿ ಕೂಡ ಮಾಡ್ಬೋದು. ಅದರ ಜೊತೆ ಕೆಲವು ಈಗ ಗ್ರಾಮ ಸಭೆಗಳು ಕೂಡ ಆಗ್ತಾ ಇರ್ತವೆ. ಆ ಗ್ರಾಮ ಸಭೆ ಇರ್ಬೋದು ಅಥವಾ ಯಾವುದು ಸಂಡೇ ಡೇ ಇರ್ಬೋದು, ಅದನ್ನು ನೀವು ಬಳಸ್ಬೋದು. ಆವಾಗ ಜನ ಯಾರು ಬರ್ತಾರೆ ಅವ್ರಿಗೆ ನೀವು ಕೇಳ್ಬೋದು, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಏನು ಸಮಸ್ಯೆ ಇದ್ದರೆ ನಮ್ಗೆ ಹೇಳಿ, ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಜೊತೆಗೆ. ಆ ರೀತಿ ನೀವು ಜನರ ಹತ್ತಿರ ಹೋಗ್ಲಿಕ್ಕಾಗುತ್ತೆ. ಅದರ ಜೊತೆಗೆ ವಿಜಿಲೆನ್ಸಲ್ಲಿ ಭಾಳಷ್ಟು ನಾವು ಒತ್ತಡ ಎಂಫಸಿಸ್ ಕೊಡಬೇಕಾಗುತ್ತೆ. ವಿಜಿಲೆನ್ಸ್ ಸಲುವಾಗಿ ನಾವು ಈಗಾಗಲೇ ಹೇಳಿದ್ದೀವಿ, ಪ್ರತಿಯೊಂದು O&M ಯೂನಿಟ್ ಅವರು ಕನಿಷ್ಠ ಪಕ್ಷ 10 ಕೇಸ್ ಐಡೆಂಟಿಫೈ ಮಾಡಬೇಕು, 10 ಕೇಸ್ ಬುಕ್ ಮಾಡಬೇಕು. ಥೆಫ್ಟ್ ರಿಲೇಟೆಡ್ ಕೇಸಸ್ ನೀವು ಮಾಡಬೇಕು. ಈಗ ನಾವು ನೋಡಿದ ಮಟ್ಟಿಗೆ ಫೀಲ್ಡಲ್ಲಿ ಏನು ನೋಡಿದೀವಿ ಅಂದರೆ, ನಮ್ಮ ಜನ ಭಾಳ ಸಾಫ್ಟಾಗಿ ಹೋಗ್ತಾರೆ. ನಾವು ಕೇಳಿದಾಗ ಹೇಳ್ತಾರೆ ಸಮಸ್ಯೆ, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಫಾರ್ಮರ್ಸ್ ದುಡ್ಡು ಕೊಡೋದಿಲ್ಲ, ನಮಗೆ ಬೈತಾರೆ, ನಮಗೆ ಫಿಸಿಕಲಿ ಹಾರ್ಮ್ ಮಾಡ್ತಾರೆ ಅಂತಕ್ಕಂತ ಹೇಳ್ತಾರೆ. ಅದು ನಾವು ಕೇಳುವಾಗ ನೀವು ಎಷ್ಟು FIR ಲಾಸ್ ಮಾಡಿದ್ರೆ ಹೇಳಿದರೆ, ಇಲ್ಲ ಸರ್ ನಾವು ಲೋಕಲ್ ಪ್ರೆಸ್ರಿಂದ ಕಂಪ್ರಮೈಸ್ ಮಾಡಿದ್ದೀವಿ. ಆದರೆ ಕಂಪ್ರಮೈಸ್ ಮಾಡಿದರೆ ಯಾರು ತಪ್ಪ? ಕಾನೂನು ನಾವು ಅದಕ್ಕೆ ಬಲ ಕೊಡಬೇಕಾದ್ರೆ ನೀವು ಯಾಕೆ ಕಂಪ್ರಮೈಸ್ ಮಾಡ್ಲಿಕ್ಕೆ ಹೋಗಬೇಕು? ನೀವು ಒಂದು ಸಾರಿ ಅವ್ರ ಮೇಲೆ ಕೇಸ್ ಹಾಕಿ, ಇನ್ನೊಂದು ಸಾರಿ ಆದರೆ ಇನ್ನೊಂದು ಸಾರಿ ಕೇಸ್ ಹಾಕಿ ಅವ್ರನ್ನ. ಮತ್ತು ಯಾರು ಬಡವರ ಮೇಲೆ ಕೇಸ್ ಹಾಕ್ಬೇಡಿ. ಯಾರು ಲೀಡರ್ ಇದ್ದಾರೆ, ಯಾರು ಇನ್ಫ್ಲೂಯೆನ್ಸಲ್ಲಿ ಇದ್ದಾರೆ, ಯಾರು ನಿಮಗೆ ತೊಂದರೆ ಕೊಡ್ತಾರೆ ಅವ್ರಿಗೇನೆ ಬೈ ನೇಮ್ ಹಾಕಬೇಕು. ನೀವಂತ ಕೇಸ್ ಹಾಕಿದರೆ ಲೋಕಲ್ ಪೊಲೀಸ್ ಅವರು ಎಲ್ಲಿ ಕ್ರಮ ತಗೊಂಡಿಲ್ಲ ನನ್ನ ಗಮನಕ್ಕೆ ತಾನೆ. ನಾನು ಅದನ್ನು ಸ್ಟೇಟ್ ಮಟ್ಟದಲ್ಲಿ ಅವರ DGP ಜೊತೆಗೆ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಮತ್ತು ವಿಲ್ ಟೇಕ್ ಅಪ್ ಎಟ್ ಹೈಯರ್ ಲೆವೆಲ್. ವಿ ಕ್ಯಾನಾಟ್ ಟಾಲರೇಟ್ ಇಂಡಿಸಿಪ್ಲಿನ್ ಎಟ್ ದಿ ಫೀಲ್ಡ್ ಲೆವೆಲ್. ಜನ ಏನು ಮಾಡ್ತಾರೆ, ಒಂದು ಸಾರಿ ನೀವು ಆ ರೀತಿ ಹಿಂದೆ ಹೋದರೆ ನೆಕ್ಸ್ಟ್ ಟೈಮ್ ದೇ ವಿಲ್ ನಾಟ್ ಬಾದರ್ ಅಬೌಟ್ ಇಟ್. ಇಲ್ಲಿ ಇರೋತಕ್ಕಂಥ ಅಥಾರಿಟಿ ಕೂಡ ಹೋಗ್ಬಾರ್ದು. ಇನ್ನೊಂದು ನಾವು ಏನು ನೋಡಿದೇವೆ ಅಂದರೆ, ನೀವು ಫೀಲ್ಡಲ್ಲಿ ಇರ್ತಕ್ಕಂಥ ಜನ ಭಾಳ ಆಗಿ ಇನ್ಫ್ಲೂಯೆನ್ಸ್ ನೀವು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಭಾಳಷ್ಟು ಇನ್ಫ್ಲೂಯೆನ್ಸ್ ನೀವು ಬಿಲ್ಡ್ ಮಾಡ್ತೀರಾ. ಆದರೆ ಅದು ಇನ್ಫ್ಲೂಯೆನ್ಸ್ ನೀವು ಮಾಡ್ತಕ್ಕಂಥದ್ದು ನಿಮಗೋಸ್ಕರ ಇಲ್ಲ, ಬರೀ ನಿಮಗೋಸ್ಕರನೇ, ಸಂಸ್ಥೆಗೋಸ್ಕರ ಇಲ್ಲ. ಈಗ ನಾವು ಏನು ಹೇಳ್ತೀವಿ, ಅದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆ ಇನ್ಫ್ಲೂಯೆನ್ಸ್ ನಿಮ್ಮಲ್ಲಿ ಇದೆಯಲ್ಲ, ಅದನ್ನು ಈ ಆರ್ಗನೈಸೇಷನ್ಗೋಸ್ಕರ ನೀವು ಬಳಸಬೇಕು. ಇವತ್ತು ಲೈನ್ ಮ್ಯಾನ್ನಲ್ಲಿ ಅವರು ಎಷ್ಟು ಇನ್ಫ್ಲೂಯೆನ್ಸ್ ತರ್ತಾರೆ ಅಂದರೆ ಟಾಪ್ ಲೆವೆಲ್ನಿಂದ ರಿಕಮೆಂಡೇಷನ್ಸ್ ಬರ್ತವೆ. ನೀವು ಲೋಕಲ್ ರಿಪ್ರೆಸೆಂಟೇಟಿವ್ದು, ಲೋಕಲ್ ಜನರದ್ದು ಇನ್ಫ್ಲೂಯೆನ್ಸನ್ನು ನೀವು ನಿಮ್ಮ ಸ್ವಂತಕ್ಕೋಸ್ಕರ ಬಳಸ್ತೀರ. ಅದನ್ನು ಸಂಸ್ಥೆಗೋಸ್ಕರ ನೀವು ಬಳಸಬೇಕು. ರಿಕವರಿಗೋಸ್ಕರ ಇರ್ಬೋದು, ಬಾಕಿಗೋಸ್ಕರ ಇರ್ಬೋದು, ಅದನ್ನು ಬಳಸಬೇಕು. ಅವರ ಸಹಕಾರನ ತಗೊಂಡು ನೀವು ಮುಂದುವರಿಸಬೇಕಾಗುತ್ತೆ. ಇನ್ನೊಂದು ನಾವು ಏನು ನೋಡ್ತೀವಿ ಅಂದರೆ, ಬರೇ ನೇಪಾಳ ಏನೇನು ಹೇಳೋದು ಅಲ್ಲಿ ಫೀಲ್ಡಲ್ಲಿ ಯಾಕೆ ನಿಮ್ಮ ಈ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಹೇಳಿದರೆ, ಒಂದು ಮಾತು ಹೇಳಿದರೆ IP ಸೆಟ್ ರಿಕವರಿ ಸರಿ ಇಲ್ಲ, ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾರೆ. ನೀವು IP ಸೆಟ್ ಬಿಟ್ಟು ಬಾಕಿ ಏನು ಮಾಡಿದ್ದಾರೆ ಅಂತಕ್ಕಂತ ಕೇಳಿದರೆ ಅಲ್ಲಿ ಅವರ ಇನ್ಎಫಿಷಿಯನ್ಸಿ ಜಾಸ್ತಿ ಇರೋದು. ಈ ನಮ್ಮ ಲೆಕ್ಕ ಪ್ರಕಾರ ಪ್ರತಿಯೊಂದು ಕಂಪ್ನಿಯಲ್ಲಿ ಅರ್ಬನ್ ಪ್ರದೇಶಗಳಲ್ಲಿ, ಅಂದರೆ ಅರ್ಬನ್ ಪಟ್ಟಣಗಳಲ್ಲಿ ಕನಿಷ್ಠ ಪಕ್ಷ 30% ರೆವೆನ್ಯೂ ಹೆಚ್ಚು ಮಾಡಲಿಕ್ಕೆ ಸಾಧ್ಯ. 20 to 30% ರೆವೆನ್ಯೂ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ಲಾಸಸ್ ಇನ್ ಅರ್ಬನ್ ಟೌನ್ಸ್ ಕ್ಯಾನ್ ಬಿ ಬ್ರಾಟ್ ಡೌನ್ ಬಿಲೋ 10%. ಈ ಬೆಂಗಳೂರಲ್ಲಿ ನಾವು ಎಲ್ಲ ಕಡೆ ಮಾಡಿದ್ದೇವೆ. ಬಾಕಿ ಪಟ್ಟಣಗಳಲ್ಲಿ ಬಿಲೋ 10%, ಭಾಳಷ್ಟು ಪಟ್ಟಣಗಳಲ್ಲಿ ಬಂದಿದೆ. ಈಗ ಬಾಕಿ ಪಟ್ಟಣಗಳಲ್ಲಿ ಯಾಕೆ 20% ಇರಬೇಕು, 25% ಲಾಸ್ ಇರಬೇಕು? ಅಲ್ಲಿ ಹೆಚ್ಚು ಅಲ್ಲಿ ಲೀಕೇಜ್ ಆಗ್ತಾ ಇರೋದು ಅಲ್ಲಿ. ಸೊ ಜಾಸ್ತಿ ಲೀಕೇಜ್ ಆಗ್ತಕ್ಕಂಥದ್ದು, ಜಾಸ್ತಿ ನಮಗೆ ನುಕ್ಸಾನ ಆಗ್ತಕ್ಕಂಥದ್ದು ಅದು ಪಟ್ಟಣ ಪ್ರದೇಶದಲ್ಲಿ. ಅದನ್ನು ಫಸ್ಟಾಗಿ ನೀವು ತೆಗೆದು ಹಾಕಬೇಕು. ಅದು ಮಾಡಿದರೆ ನಿಮ್ಮ ಎಫಿಷಿಯನ್ಸಿ 20% ಮೇಲೆ ಆಗ್ತದೆ. ರೆವೆನ್ಯೂ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಅದನ್ನು ಯಾರು ಮಾಡಿಲ್ಲ, ಈಗ ಅದನ್ನು ಮಾಡಬೇಕಾಗುತ್ತೆ. ನಾವು ಅದಕ್ಕೆ ಗಡುವು ಕೊಟ್ಟಿದ್ದೀವಿ.
ಆ ಗಡುವು ಒಳಗಡೆ ನೀವು ಅದನ್ನು ಈಗ ಮಾಡಬೇಕು. ಅರ್ಬನ್ ಪ್ರದೇಶಗಳಲ್ಲಿ ಯಾವ ಟ್ರಾನ್ಸ್ಫಾರ್ಮರ್ ಫೇಲ್ ಆಗಬಾರ್ದು, ನಿಮ್ಮ ಲಾಸ್ ಲೆವೆಲ್ ಬಿಲೋ 10% ಇರಬೇಕು, ನಿಮ್ಮಲ್ಲಿ ಮೀಟರ್ಸ್ ಎಲ್ಲ ಯಾವುದು MNR ಮೀಟರ್ಸ್ ಇರಬಾರ್ದು. ಈ ಎಲ್ಲ ವಿಷಯಗಳನ್ನು ನೀವು ಏನು ಮಾಡ್ಬೇಕಂತಕ್ಕಂಥದ್ದು ಹೇಳೋದಿದೆ, ಅದು ನಾವು ಈ ಚೇರ್ಮನ್ ಎಜೆಂಡಲ್ಲಿ ಹಾಕಿದ್ದೀವಿ. ಅದನ್ನು ನೀವು ಓದ್ಕೊಂಡು ಹೋದರೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದು ಸಂಬಂಧಪಟ್ಟ ಅದ್ರಲ್ಲಿ ವಿಷಯ ಇದೆ ಅದರ ಅನುಗುಣವಾಗಿ ನೀವು ಏನು ಮಾಡ್ಬೇಕಂತ ಇದೆ ಅದನ್ನು ಎಲ್ಲ ಮಾಡಬೇಕು. ಅದರ ಜೊತೆಗೆ ನಾವು ಒಂದು ಚೇರ್ಮನ್ಸ್ ಇನ್ಸ್ಪೆಕ್ಷನ್ ಟೀಮ್ ಅಂತ ಕೂಡ ನಾವು ಮಾಡಿದ್ದೀವಿ. ಪ್ರತಿಯೊಂದು ಕಂಪ್ನಿಗೆ ನಾನು ಒಂದು ಟೀಮನ್ನು ಮಾಡಿದ್ದೀವಿ. ಆ ಟೀಮ್ನವರು ಎಲ್ಲ ಕಡೆ ಹೋಗಿ ಎಲ್ಲ ಆಫೀಸ್ಗಳನ್ನು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ನೇರವಾಗಿ ನಮಗೆ ರಿಪೋರ್ಟ್ ಕೊಡ್ತಾರೆ. ಸೊ ನಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಏನು ನ್ಯೂನತೆಗಳಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನೀವು ಅದಕ್ಕೆ ನೀವು ಅವಕಾಶ ಕೊಡಬಾರ್ದು. ಆ ಟೀಮ್ ಬಂತಕ್ಕಂಥ ಟೈಮ್ಗಳಲ್ಲಿ ಅವ್ರಿಗೆಲ್ಲ ಮಾಹಿತಿಯನ್ನು ಒದಗಿಸ್ಬೇಕಾಗತ್ತೆ. ಅದ್ರ ಮೇಲೆ ಯಾವ ಶಾರ್ಟ್ ಕಮಿಂಗ್ಸ್ ನಿಮ್ಮ ನೆಗ್ಲಿಜೆನ್ಸ್ ಇದೆ ಅದನ್ನು ನಾವು ಅದ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಸ್ ಕೂಡ ಅದರಲ್ಲಿ ಈ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸಲ್ಲಿ ನಾವು ನಿಮ್ಮ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಪ್ರಮೋಷನಲ್ಗೋಸ್ಕರ ಇರಲಿ ಅಥವಾ ಬೇರೆ ಯಾವ ಸಂದರ್ಭದಲ್ಲಿ ಇದ್ದಾಗ ನಾವು ಆ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡುವಾಗ ಈ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ಸಲ್ಲಿ ನೀವು ಏನು ಮಾಡಿದ್ದೀರ ಅಂತಕ್ಕಂಥ ನಾವು ಮಾಡ್ತೀವಿ. ಇದ್ರ ಬಗ್ಗೆ ಈಗಾಗಲೇ ನಾವು ಸರ್ಕ್ಯುಲರನ್ನು ಇಶ್ಯೂ ಮಾಡಿದ್ದೀವಿ. ಅದನ್ನು ನೀವು ಗಣನೆಗೆ ತಗೊಳ್ಬೇಕು. ನೀವು ಮುಂದೆ ನಿಮ್ಮ ಕೆರಿಯರ್ ಒಳ್ಳೆಯದಾಗಬೇಕಾದ್ರೆ, ನೀವು ಇನ್ನೂ ಈ ಸಂಸ್ಥೆಯಲ್ಲಿ ಬೆಳೆಯಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಮತ್ತು ಮಾದರಿಯಾಗಿ ಕೆಲಸ ಮಾಡಬೇಕು. ಮಾದರಿಯಾಗಿ ನೀವು ಕೆಲಸ ಮಾಡಿದ್ರೆ ಈಗಲೇ ನೀವು ಅದನ್ನು ಕಲ್ಟಿವೇಟ್ ಮಾಡಬೇಕು. ಸಡನ್ನಾಗಿ ನೀವು ಮಾದರಿಯಾಗಿ ಆಗಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ಯಾವ ರೀತಿ ಸಿಸ್ಟಮ್ಸ್ ಆಫ್ ಇನ್ಸೆಂಟಿವ್ ಮತ್ತು ಡಿಸ್ಇನ್ಸೆಂಟಿವ್ಸ್ ನಾವು ಹಾಕ್ತಾಯಿದ್ದೀವಿ, ಅದೇ ರೀತಿ ನೀವು ಕೂಡ ಕಂಪ್ನಿ ಮಟ್ಟಿಗೆ ಇರ್ಬೋದು, ಬಿಲೋ ಕಂಪ್ನಿ ಮಟ್ಟಿಗೆ ಇರ್ಬೋದು, ಅಂದರೆ ಡಿವಿಷನ್ ಸಬ್ ಡಿವಿಷನ್ ಇರ್ಬೋದು, ನೀವು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅದನ್ನು ಮಂತ್ಲಿ ಬೇಸಿಸ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಅವ್ರಿಗೆ ಒಂದು ಬಹುಮಾನ ಕೊಡಿ, ಅವ್ರಿಗೊಂದು ಅಪ್ರಿಷಿಯೇಟ್ ಮಾಡಿ, ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿ, ಕ್ಯಾಶ್ ಇನ್ಸೆಂಟಿವ್ಸ್ ಕೊಡಿ. ಆ ರೀತಿ ನೀವು ಕೊಟ್ಟರೆ ಒಳ್ಳೆಯದಲ್ಲಿ ಕೆಟ್ಟದಲ್ಲಿ ವ್ಯತ್ಯಾಸ ಮಾಡಲಿಕ್ಕಾಗತ್ತೆ. ಮತ್ತು ಒಬ್ರಿಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರು, ಪಬ್ಲಿಕ್ ಫಂಕ್ಷನಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ, 100 ಜನ ಅದನ್ನು ನೋಡ್ತಾರೆ. ಆ 100 ಜನರಲ್ಲಿ ಕನಿಷ್ಠ ಪಕ್ಷ 10 ಜನರಲ್ಲಿ ಅವ್ರ ಭಾವನೆ ಬರ್ತದೆ, ನಾವು ಕೂಡ ಯಾಕೆ ಪಡೆಯಬಾರ್ದು ಅಂತಕ್ಕಂಥ ಭಾವನೆ ಬರ್ತದೆ, ಸೆನ್ಸ್ ಆಫ್ ಕಾಂಪಿಟೇಷನ್ ಬರ್ತದೆ, ಪಾಸಿಟಿವ್ ಕಾಂಪಿಟೇಷನ್ ಬರ್ತದೆ. ಅದು ಕೂಡ ಅಲ್ಲಿ ಮಾಡಲಿಕ್ಕೆ ಸಾಧ್ಯ. ಈ ಎಲ್ಲದನ್ನು ನೀವು ಫೀಲ್ಡಲ್ಲಿ ಮಾಡಲಿಕ್ಕೆ ಸಾಧ್ಯತೆ. ಈಗ ನಾವು ಇದರಲ್ಲಿ ಏನು ಲಿಸ್ಟ್ ಮಾಡಿದ್ದೀವಿ ಚೇರ್ಮನ್, ಪ್ರತಿಯೊಂದು ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನೀವು ಮಾಡಲಿಕ್ಕೆ ಒಂದು ಸಾರಿ ಶುರು ಮಾಡಿದರೆ ಯು ಗೆಟ್ ಇನ್ವಾಲ್ವ್ಡ್ ಇನ್ ದ ಹೋಲ್ ಥಿಂಗ್ ಆ್ಯಂಡ್ ಯು ವಿಲ್ ಕಂಟಿನ್ಯೂ ಟು ಡೂ ಗುಡ್ ಥಿಂಗ್ಸ್. ನಿಮ್ಮ ಫರ್ದರ್ ಅದು ಇನ್ಕ್ರೀಸ್ ಆಗುತ್ತೆ, ಇನ್ವಾಲ್ವ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ದೆನ್ ಯು ವಿಲ್ ಆಲ್ಸೋ ಮೋಟಿವೇಟ್ ಮೋರ್ ಪೀಪಲ್. ಇನ್ ದ ಪ್ರಾಸೆಸ್ ಯು ವಿಲ್ ಐಡೆಂಟಿಫೈ ಹೂ ಆರ್ ಗುಡ್ ಪೀಪಲ್, ಹೂ ಆರ್ ನಾಟ್ ಗುಡ್ ಪೀಪಲ್. ಯಾರು ಒಳ್ಳೆಯವರಿಲ್ಲ, ಅವರಿಂದ ಯಾವ ರೀತಿ ನಾವು ಅವರ ಸೇವೆಯನ್ನು ಬಳಸ್ಬೋದು ಅದಕ್ಕೆ ನಿಮ್ಗೆ ಗೊತ್ತಾಗೋದಲ್ಲ. ಈ ಬಹಳಷ್ಟು ಜವಾಬ್ದಾರಿ ನಿಮ್ಮದು ಹೆಚ್ಚಾಗ್ತಾಯಿದೆ, ದಿನ ಹೆಚ್ಚಾಗ್ತದೆ. ಈಗ ನಾನು ಇವತ್ತು ನಿಮಗೆ ನಾನು ಮಾತಾಡ್ತಾ ಇದ್ದೀನಿ ಇದರ ಮುಖಾಂತರ. ನಾನು ಫೀಲ್ಡಲ್ಲಿ ಕೂಡ ಈಗ ಹೋಗ್ತಾ ಇದ್ದೀವಿ. ನಾನು ಮತ್ತು ಬೇರೆ ಸೀನಿಯರ್ ಆಫೀಸರ್ಸ್ ನಾವು ಫೀಲ್ಡಲ್ಲಿ ಹೋಗ್ತೀವಿ, ನಿಮಗೆ ಆವಾಗ ಮಾತಾಡ್ತೀವಿ. ಈಗ ಇನಿಷಿಯಲ್ ಪೀರಿಯಡಲ್ಲಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ನಿಮ್ಮ ಡೌಟ್ಸ್ ಏನಿದೆ ಅದನ್ನು ಕ್ಲಿಯರಿಫೈ ಮಾಡಲಿಕ್ಕೆ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಸ್ಟೇಟ್ ಕೇಳ್ತೀವಿ, ನೀವೇನು ಮಾಡಿದ್ದೀರ ಅಂತಕ್ಕಂಥ ಕೇಳ್ತೀವಿ. ಆವಾಗ ನೀವು ಉತ್ತರ ಕೊಡಬೇಕು. ಇದ್ರ ಜೊತೆಗೆ ನಾವು ಈ ಮಟ್ಟಿಗೆ ನಾವು ಇನ್ನೂ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡಿಲ್ಲ. ಬಟ್ ನೀವು ಇದು ಇಷ್ಟು ಹೇಳಿದರೆ ಕೂಡ ನಿಮ್ಮಲ್ಲಿ ಸುಧಾರಣೆ ಮಾಡಿಲ್ಲ ಅಂದರೆ ನಿಮಗೆ ಪಬ್ಲಿಕ್ ಮುಂದೆ ನಾವು ನಿಲ್ಲಿಸ್ಬೇಕಾಗತ್ತೆ. ಪಬ್ಲಿಕ್ಗೆ ನಿಮಗೆ ನಾವು ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಆವಾಗ ಪಬ್ಲಿಕ್ ಅವರು ನಿಮಗೆ ನಮ್ಮ ಮುಂದೆನೇ ನಮ್ಮ ಪ್ರೆಸೆನ್ಸಲ್ಲಿ ನಿಮ್ಗೆ ತರಾಟೆಗೆ ತಗೊಳ್ತಾರೆ. ಆ ಮಟ್ಟಿಗೆ ಕೂಡ ನಾವು ಹೋಗ್ಬೋದು. ಗ್ರಾಮ ಪಂಚಾಯತ್ ಮಟ್ಟಿಗೆ, ಫೀಲ್ಡ್ ಮಟ್ಟಿಗೆ ನಾವು ಹೋಗಲಿಕ್ಕೆ ಸಾಧ್ಯ ಇದೆ. ಅದು ನಾವು ಈಗ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ, ಆದರೆ ನೀವು ನಮಗೆ ಫೋರ್ಸ್ ಮಾಡಿದರೆ ಅದನ್ನು ಕೂಡ ನಾವು ಉಪಯೋಗ ಮಾಡ್ತೀವಿ. ಮತ್ತು ಪಬ್ಲಿಕ್ ಮುಂದೆ ನಿಮಗೆ ನೀವು ಉತ್ತರ ಕೊಡಬೇಕಾಗತ್ತೆ. ಮತ್ತು ನಿಮ್ಗೆ ಒಂದು ಖಂಡಿತವಾಗಿ ಅವಮಾನ ಬರುತ್ತೆ ಮತ್ತು ನಿಮ್ಗೆ ಒಳ್ಳೆಯದಾಗೋದಿಲ್ಲ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಾನು ಆಗಲೇ ಹೇಳಿದ ಹಾಗೆ ಯಾರಿಗೆ ನಮಗೆ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ತೊಂದರೆ ಕೊಡಲಿ ಖಂಡಿತವಾಗಿ ನಮ್ಮ ಉದ್ದೇಶ ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ಎನ್ಕರೇಜ್ ಮಾಡ್ತೀವಿ, ಅವ್ರ ಜೊತೆಗೆ ಇರ್ತೀವಿ. ಅವ್ರಿಗೆ ನಾವು ಜೊತೆ ಕಟ್ಕೊಂಡು ಈ ಸಂಸ್ಥೆಯನ್ನು ಬಿಲ್ಡ್ ಮಾಡಲಿಕ್ಕೆ ನಾವು ಅವರ ಸೇವೆಯನ್ನು ಬಳಸ್ತೀವಿ. ಯಾರು ಕೆಲಸ ಮಾಡೋದಿಲ್ಲ, ಸೋಮಾರಿತನ ಸೋಮಾರಿ ಜನ ಇರ್ತಾರೆ, ಅಂಥವ್ರಿಗೆ ನಾವು ಖಂಡಿತವಾಗಿ ಬಿಡೋದಿಲ್ಲ. ಈಗಾಗಲೇ ಸಾಕಷ್ಟು ಜನರ ಮೇಲೆ ಇನ್ಕ್ವೈರೀಸ್ಗಳು ನಡ್ತಾ ಇದೆ, ಇನ್ನೂ ಹೆಚ್ಚು ಮಾಡ್ಬೋದು. ಅದರಿಂದ ನಮದೇನು ಹೋಗೋದಿಲ್ಲ.
ಬರೀ ನಾವು ಪ್ಯಾನನ್ನು ಅಲ್ಲಿ ಇಲ್ಲಿ ಹಾಕಬೇಕಾದ ಅಷ್ಟು ಹೊರತು ನಾವು ಏನು ಮಾಡಲಿಕ್ಕೆ. ಆದರೆ ನಿಮ್ಮ ಕೆರಿಯರ್ ಅದರಲ್ಲಿ ರಿವ್ಯೂನ್ ಆಗುತ್ತೆ. ಅದು ಆಗೋದು ಬೇಡ, ಯಾವುದೆಲ್ಲ ಅನ್ಪ್ಲೆಸೆಂಟ್ ಥಿಂಗ್ಸ್ ಆಗೋದು ಬೇಡ ಸಂಸ್ಥೆಯಲ್ಲಿ. ಎಲ್ಲ ಒಳ್ಳೆಯದು ಆಗಲಿ ಅಂತಕ್ಕಂಥ ನಾವು ಈ ಸಂದರ್ಭದಲ್ಲಿ ಹಾರಿಸಿ ತಮ್ಮೆಲ್ಲರ ಸಹಕಾರ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಮ್ಮ ಈ ಪವರ್ ಸೆಕ್ಟ್ರನ್ನು, ಕರ್ನಾಟಕ ಪವರ್ ಸೆಕ್ಟ್ರನ್ನು ಮುಂದುವರ್ಸ್ಕೊಂಡು ಹೋಗೋಣ. ಇದನ್ನು ರಾಜ್ಯದಲ್ಲಿ ಮಾತ್ರ ಇಲ್ಲ, ರಾಷ್ಟ್ರದಲ್ಲಿ ಒಂದು ಮಾದರಿ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಜೈ ಹಿಂದ್.